ಆಸ್ತ್ರ ಗ್ರೂಪ್ ಪ್ರೆಸೆಂಟ್ ಕಲಾ ಸಂಚಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನಮ್ಮ ತುಳುನಾಡಿನ ಒಬ್ಬ ಅದ್ಭುತವಾದ ಕಲಾವಿದ ಈಗ ಒಂದು ಕಾಂತಾರ ಅನ್ನೋ ಆ ಒಂದು ವರ್ಲ್ಡ್ ವೈಡ್ ಸಿನಿಮಾದಲ್ಲಿ ಹಾಡನ್ನ ಹಾಡಿ ಕಾಡ ಬೆಂಕಿಯೂ ಊರ ನೋಡ ಬಂದಿದೆ, ತಡೆಯಾರದು ಜ್ವಾಲೆ ಮುಗಿಲ ಎತ್ತರ. ಈ ಬಾರಿಯ ಸಂಗೀತ ಕೂಡ ಅದರ ಮೂಲ ಜನಪದದ ವಾದ್ಯವಾದನಗಳನ್ನು ಬಳಸಿಕೊಂಡೇ ಮಾಡಿದ್ದಾರೆ ಅಜನೀಶ್ ಲೋಕನಾಥ್. ಕುಂದಾಪುರದ ಕೆರಾಡಿಯಲ್ಲಿ ಸೆಟ್ ಹಾಕಿದ್ರು, ಮತ್ತೆ ಬೇರೆ ಬೇರೆ ಕಡೆಗಳನ್ನು ಕೂಡ ಶೂಟಿಂಗ್ ಮಾಡಿದ್ರು. ಕಾಡಿನ ಮಧ್ಯ ಅಂತ ಹೇಳ್ತಾರೆ, ಕಾಡಿನ ಮಧ್ಯೆ ಕಾಡಿನ ಜನರ ಇದನ್ನ ಕಾಡಿನ ಮಧ್ಯೆ ಮಾಡಿರುವಂಥದ್ದು. ಮೈಮ್ ಮಾಡಬೇಕು ಅನ್ನೋದು ಇಂಟ್ರೆಸ್ಟ್ ಹೇಗೆ ಸರ್ ನಿಮಗೆ ಬಂತು? ಖಾಲಿ ನಿಮ್ಮ ಲಿಪ್, ಮೂಗು ಮತ್ತೆ ಇದು ಗಲ್ಲ, ಇಷ್ಟೇ ಕಣ್ಣು, ಇಷ್ಟೇ ಇದರಲ್ಲೇ ನೀವು ಆಕ್ಟ್ ಮಾಡಿ ನಿಮ್ಮ ಭಾವನೆಗಳನ್ನು ತೋರಿಸಿ ಜನರಿಗೆ ಅರ್ಥಪಡಿಸ್ಬೇಕು. ಸೊ ಇಂಥ ಮೆಟೀರಿಯಲ್ ಇದೆ ಅಂತ ಅನ್ನೋದನ್ನ ನಾನು ತೋರಿಸಬೇಕು. ಇದು ಮೈಮ್ ಚಾಲೆಂಜ್. ಅಸ್ತ್ರ ಗ್ರೂಪ್ ಪ್ರೆಸೆಂಟ್ಸ್ ಕಲಾ ಸಂಚಯ, ಪವರ್ಡ್ ಬೈ ಲ್ಯಾಂಡ್ ಟ್ರೇಡ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, co-sponsored by ಪ್ರಾಣವೈದ್ಯ ಆಯುರ್ವೇದ ಹಾಸ್ಪಿಟಲ್, ಸ್ನೋಮ್ಯಾನ್, ಹೆವೆನ್ ರೋಸ್ ಪ್ರೊಫೆಷನಲ್ ಯೂನಿಸೆಕ್ಸ್ ಸಲೂನ್, SL ಶೇಡ್ ಡೈಮಂಡ್ ಹೌಸ್ ಲೇಡಿ ಹಿಲ್, ಶೀಲಾ ಎಕ್ವಿಪ್ಮೆಂಟ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ V4 ನ್ಯೂಸ್. ಆಸ್ತ್ರ ಗ್ರೂಪ್ ಪ್ರೆಸೆಂಟ್ ಕಲಾ ಸಂಚಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಈ ಕಲಾ ಸಂಚಯ ಕಾರ್ಯಕ್ರಮದಲ್ಲಿ ಒಬ್ಬ ಅದ್ಭುತ ಗಾಯಕನೂ ಹೌದು, ನಟನೂ ಹೌದು, ಹಾಗೇನೆ ಒಬ್ಬ ಒಳ್ಳೆ ಪತ್ರಕರ್ತನೂ ಹೌದು, ನಮ್ಮ V4 ನ್ಯೂಸ್ನ ಮಾರ್ಗದರ್ಶಕರೂ ಆಗಿರುವ ಮೈಮಲ್ಲೇ ಒಂದಿಷ್ಟು ಜನರ ಮನಸ್ಸನ್ನು ಗೆದ್ದಿರುವಂತಹ ಮೈಮ್ ರಾಮದಾಸ್ ಅವರಿದ್ದಾರೆ. ಸೊ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೆಮ್ಮೆಯಿಂದ ನಿಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಯಾಕಂತ ಅಂದರೆ ನಮ್ಮ ತುಳುನಾಡಿನ ಒಬ್ಬ ಅದ್ಭುತವಾದ ಕಲಾವಿದ ಈಗ ಒಂದು ಕಾಂತಾರ ಅನ್ನೋ ಆ ಒಂದು ವರ್ಲ್ಡ್ ವೈಡ್ ಸಿನಿಮಾದಲ್ಲಿ ಹಾಡನ್ನು ಹಾಡಿ ನಟನೆಯ ಮೂಲಕ ಮನರಂಜಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ ಸರ್. ಯಾಕಂತಂದರೆ ಎಷ್ಟೋ ಜನ ಅದಕ್ಕೆ ನೀವು ನಟನೆ ಮಾಡಬೇಕು ಅಂತ ಹೇಳಿ ಅದು ಇದು ಸರ್ಕಸ್ ಮಾಡಿದ್ದಾರೆ, ಬಟ್ ನಿಮಗೆ ಒಂದು ಅವಕಾಶ ಸಿಕ್ಕಿದೆ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ? ಕಾಂತಾರದ ಜೊತೆ ಇದು ನನ್ನ ಬಹುಶಃ ಇದು 5 ವರ್ಷ ಆಯಿತು ಕಾಂತಾರ ಶೂಟಿಂಗ್ ಆರಂಭ ಆಗಿ. ಓಕೆ. ಯಾವಾಗ ರಿಷಬ್ ಸರ್ ಅಂದರೆ ಲಾಕ್ಡೌನ್ ಸಂದರ್ಭದಲ್ಲಿ ಒಂದರ ಸ್ಕ್ರಿಪ್ಟ್ ಮಾಡಬೇಕು, ಕತೆ ಮಾಡಬೇಕು ಅಂತ ಬಂದರೂ ಆವಾಗಲೇ ಆ ಸಂದರ್ಭದಲ್ಲೇ ಸನಿಲ್ ಗುರು ಮತ್ತು ಇವರು ಪ್ರಕಾಶ್ ತುಮಿನಾಡವರು ಫೋನ್ ಮಾಡಿ ಕರೆಸಿದರು. ಆಗಲೇ ಒಂದು ಸಿದ್ಧತೆ ಎಲ್ಲ ನಡೀತಾ ಇತ್ತು, ಅವ್ರು ಮಂಗಳೂರಿನಲ್ಲಿ ಇದ್ದರು. ಆ ಸಂದರ್ಭದಲ್ಲಿ ಇಡೀ ಒಂದು ಈ ರೀತಿಯಾಗಿ ಒಂದು ಕತೆ ಮಾಡ್ತಿದ್ದೀವಿ ಅಂತ ಹೇಳಿದ್ರು. ಜೊತೆಗೆ ನೀವು ನಮ್ಮ ಜೊತೆಗೆ ಇರಬೇಕು ಅಂದರೆ ಆಲ್ರೆಡಿ ನಾನು ಆಗಲೇ ನಮ್ಮ ಸಿರಿ ಚಾನಲ್ನ ತುಳು ಹಾಡುಗಳನ್ನು ನಾನು ಮಾಡಿರುವುದು ಮತ್ತು ಅದನ್ನು ಅವರು ಕೇಳಿದರು ಕೂಡ. ಮತ್ತು ಈ ಜೊತೆಗೆ ಜನಪದ ಹಾಡುಗಳು ನನ್ನ ಆಸಕ್ತಿ ಅವರಿಗೆಲ್ಲ ಗೊತ್ತಿದ್ದರಿಂದ ಸೊ ಇಡೀ ಇದರಲ್ಲಿ ಮತ್ತು ಅದರ ಜನಪದ ಸಂಗೀತಕ್ಕೆ ಸಂಬಂಧಪಟ್ಟಾಗೆ ನೀವು ಕೆಲಸ ಮಾಡಬೇಕು ಅಂತ ಹೇಳಿದ್ರು. ನಾನು ಆಯಿತು ಅಂತ ಹೇಳಿದೆ. ಸೊ ಅಲ್ಲಿಂದ ನಂತರ ಒಂದು ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ರು. ಅದರಲ್ಲಿ ನಾನು ಮೊದಲ ಕಾಂತಾರದಲ್ಲಿ ನಾರು ಅನ್ನುವಂಥ ಒಂದು ಪಾತ್ರವನ್ನು ಮಾಡಿದ್ದೆ. ಆ ಪಾತ್ರವನ್ನು ಕೂಡ ಕೊಟ್ಟರೆ ಆ ಪಾತ್ರವನ್ನು ಕೂಡ ಮಾಡಿದ್ದೆ. ಆ ಸಂದರ್ಭದಲ್ಲಿ ನಾವು ಸಿರಿ ಚಾನಲ್ನಲ್ಲಿ ಮಾಡಿದಂಥ ವಾಪುರ್ಲಿ ಅನ್ನುವಂಥ ಹಾಡನ್ನು ನಾವು ಅದನ್ನು ಮೊದಲೇ ಅವರು ಹೇಳಿದ್ರು ಬಳಕೆ ಮಾಡಿಕೊಳ್ತೇವೆ ಅಂತ ಹೇಳಿ. ಸೊ ಎಲ್ಲಿ ಹೇಗೆ ಅಂತ ಒಂದು ಗೊತ್ತಿರಲಿಲ್ಲ. ಕೊನೆಗೆ ಆ ಭಂಡಾರ ಹೋಗುವ ಸಂದರ್ಭದಲ್ಲಿ ಆ ಹಾಡನ್ನು ಕೂಡ ಪ್ರತ್ಯೇಕವಾಗಿ ರೆಕಾರ್ಡ್ ಮಾಡಿಸಿ ಇನ್ನೊಮ್ಮೆ 2ನೇ ಸಲ ರೆಕಾರ್ಡ್ ಮಾಡಿಸಿ ಆ ಹಾಡನ್ನು ಕೂಡ ಬಳಕೆ ಮಾಡಿದರು. ಇದು ಕಾಂತಾರ 1ರಲ್ಲಿ. ಕಾಂತಾರ 2ರಲ್ಲಿ ಈಗ ಇನ್ನೂ ಒಂದಷ್ಟು ಜವಾಬ್ದಾರಿಗಳು ಜಾಸ್ತಿ. ಸೊ ಅದು ಹೇಗೆ ಸರ್ ನಿಭಾಯಿಸಿದ್ರಿ? ನೀವು ರಾಮದಾಸನಾಗಿ ನಮ್ಮ ಮುಂದೆ ಬಂದಿದ್ದೀರಾ. ಸೊ ಅದರದ್ದು ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಕಾಂತಾರ ಚಾಪ್ಟರ್ 1 ಅದರ 3 ವರ್ಷ ಆಯಿತು ಅದರ ಕೆಲಸಗಳು ಸ್ಟಾರ್ಟ್ ಆಗಿ. ಅಂದರೆ ಯಾವಾಗ ಕಾಂತಾರ ಮೊದಲ ಸಿನಿಮಾ ಬಂದು ಮುಗಿದು ಹೋಯಿತು, ಆ ಸಂದರ್ಭದಲ್ಲೇ ಮತ್ತು 2ನೇದಕ್ಕೆ ಸ್ಕ್ರಿಪ್ಟ್ ಮಾಡೋದು ಅಂಥೇಳಿ ರಿಷಬ್ ಸರ್ ಕೂತ್ಕೊಂಡ್ರು. ಆ ಸಂದರ್ಭದಲ್ಲೂ ಕೂಡ ಇರುವಂಥ ಕೆಲವು ಬೇರೆ ಬೇರೆ ಜನಪದೀಯ ಸಾಧ್ಯತೆಗಳು ಮತ್ತು ಕತೆಗೆ ಪೂರಕವಾದಂಥ ಏನೇನೆಲ್ಲ ಬೇಕು ಆವಾಗಲೇ ಇದು ಮಾಡಿದರು. ಮತ್ತು ಇನ್ನೂ ಹೆಚ್ಚು ಅಂದರೆ ನಾವು ಕಾಂತಾರ 1ಕ್ಕೆ ಅಂದರೆ ಮೊದಲ ಕಾಂತಾರಕ್ಕೆ ನಾವು ಇಲ್ಲಿಯ ಜನಪದ ವಾದನಗಳು, ಪಾಡ್ದನಗಳು, ಉರಲ್ ಹಾಡುಗಳು, ಇನ್ನು ಬೇರೆ ಬೇರೆ ರೀತಿಯಾದಂಥ ಜನಪದೀಯ ಸಾಧ್ಯತೆಗಳೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೆವು. ಇಲ್ಲಿ ಇನ್ನೂ ಜಾಸ್ತಿ ಬೇಕು ಅಂತಂದಾಗ ಮತ್ತೆ ನಾವು ಇನ್ನೂ ಹೆಚ್ಚಿನ ಇನ್ಸ್ಟ್ರೂಮೆಂಟ್ಸ್ಗಳನ್ನು ನಾವು ಸುಮಾರು ಅವತ್ತು ಫಸ್ಟ್ ಮೊದಲ ಮಾಡಿದ್ರಲ್ಲಿ ಒಂದು 50 ಮಂದಿ, ಈ 2ನೇ ಭಾಗದಲ್ಲಿ ಸುಮಾರು 100-150 ಮಂದಿ ಜನಪದಿಯರು ಬಂದು ಅಲ್ಲಿ ವಾದನಗಳನ್ನು ನುಡಿಸುವುದು ಎಲ್ಲ ಮಾಡಿದ್ರು. ಜೊತೆಗೆ ಇನ್ನೂ ಒಂದಷ್ಟು ಪಾಡ್ದನದ ಹಾಡುಗಳು, ಉರಲ್ ಹಾಡುಗಳು ಇವೆಲ್ಲವನ್ನು ಕೂಡ ನಾವು ಇದು ಮಾಡಿದ್ವು. ಭಾಳ ಸಂತೋಷ ಏನಂದರೆ ನಮ್ಮ ತುಳುನಾಡಿನ ಹಿರಿಯರು, ಪಾಡ್ದನ್ನು ಹೇಳುವಂಥ ಹಿರಿಯರನ್ನು ನಾವು ಸೇರಿಸೋದು. ಅದನ್ನು ಕಂಡಾಗ ನಾನು ಇದನ್ನು ಮತ್ತೆ ಇನ್ನಷ್ಟು ಕಂಟಿನ್ಯೂ ಮಾಡಬೇಕು, ಅವ್ರ ಹತ್ರ ಹೋಗಬೇಕು ಅಂತ ನನಗೂ ಕೂಡ ಆಯಿತು. ಅಂದರೆ ಭಾಳ ಖುಷಿ ಇತ್ತು.
ಭಾಳ ತಿಳ್ಕೊಂಡಾಗೆ ಆಯಿತು. ನಮ್ಮ ಜನಪದೀಯ ಒಂದು ಸಂಸ್ಕೃತಿ ಏನಿದೆ ನಮ್ಮ ತುಳುನಾಡಿದ್ದು, ಇದು ಇನ್ನೂ ಒಂದಷ್ಟು ಅಗಾಧವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇತ್ತು. ಅಗಾಧವಾಗಿ ಇಲ್ಲ, ಯಾಕಂದರೆ ಅದರ ಆಳ ಬಗೆದಷ್ಟು ಮತ್ತೆ ನಾವು ತಿಳ್ಕೊಳ್ಳಿಕ್ಕೆ ತುಂಬ ಇದೆ ನಮ್ಮ ಜನಪದೀಯ ಪ್ರಕಾರಗಳು. ಸೊ ಅದೆಲ್ಲವನ್ನು ರೆಕಾರ್ಡ್ ಮಾಡಿ, ಮತ್ತು ಈ ಬಾರಿಯ ಸಂಗೀತ ಕೂಡ ಅದರ ಮೂಲ ಜನಪದದ ವಾದ್ಯವಾದನಗಳನ್ನು ಬಳಸಿಕೊಂಡೇ ಮಾಡಿದ್ದಾರೆ ಅಜನೀಶ್ ಲೋಕನಾಥ್ ಅವರು. ಸೊ ಅವರಂದರೆ ಮೊದಲಿಂದಲೇ ಅವರು ಇದು ಮಾಡ್ತಿದ್ರು. ಈ ಮೊದಲ ಕಾಂತಾರದಲ್ಲಿ ನೋಡೋದಾಗಿದ್ದರೆ ಅಲ್ಲಿ ಕೆಲವು ಬಿಟ್ಗಳನ್ನು ಅಲ್ಲಿ ಅವರು ಪ್ರಯೋಗ ಮಾಡಿದರು. ಇಲ್ಲಿ ಅದರ ಸಂಪೂರ್ಣವಾದ ಬಳಕೆಯನ್ನು ಮಾಡಿದರು. ವಾದ್ಯವಾದನಕ್ಕೂ ಕೂಡ ಆಗ್ಬೋದು, ಇನ್ನು ನಮ್ಮ ಜನಪದೀಯ ಹಾಡುಗಳೇನು ಬರ್ತದೆ ಅದನ್ನು ಕೂಡ ಹಾಗೆ ಉಳಿಸ್ಕೊಂಡು ಬಳಸ್ಕೊಳ್ತಾ ಬಂದರು. പക്ഷെ ಸಿನಿಮಾ ನೋಡೋ ಗೊತ್ತಾಗೋದಿಲ್ಲ, ನೀವು ಒಂದೇ ಸಲ ಸಿನಿಮಾ ನೋಡಿದ್ರೆ ಗೊತ್ತಾಗೋದಿಲ್ಲ. ಎರಡನೇ ಸಲ ಮೂರನೇ ಸಲ ಸಿನಿಮಾ ನೋಡುವಾಗ ಅದರ ಜನಪದೀಯವಾದಂಥ ಸಂಗೀತಗಳು ಏನೇನೆಲ್ಲ ಬಂದಿದೆ, ಅಲ್ಲಿರುವಂಥ ಹಾಡುಗಳು, ಉರಲ ಹಾಡುಗಳು, ಇದೆಲ್ಲ ಕೂಡ ಹೇಗೆಲ್ಲ ಬಳಕೆಯಾಗಿದೆ ಅಂತ ನೋಡಲಿಕ್ಕೆ ಹೌದು ಸಾಧ್ಯ ಆಗ್ತದೆ. ಇನ್ನು ರಾಮದಾಸ ಅನ್ನುವಂಥ ಪಾತ್ರ ಮೊದಲಿಗೆ ಆ್ಯಕ್ಚುಲಿ ನನಗೆ ಇರಲಿಲ್ಲ. ನಂದು ಸೂಫ್ರಮ್ ಸೋ ಸಿನಿಮಾ ಇದ್ದಿದ್ದರಿಂದ ನನಗೆ ಆ ಪಾತ್ರದ ಬಗ್ಗೆ ಕೂಡ ಬಹಳ ನಿರೀಕ್ಷೆ ಇತ್ತು, ಮತ್ತು ಅದಕ್ಕೆ ಬಹಳ ವರ್ಕ್ ಮಾಡಬೇಕಾಗಿತ್ತು ಆ ಪಾತ್ರಕ್ಕೆ. ಹಾಗಾಗಿ ನಾನು ಮತ್ತೆ ಇಲ್ಲಿ ಸಂಗೀತದ ಜವಾಬ್ದಾರಿ ಇದ್ದದ್ದರಿಂದ ನಾನು ಒಂದು ಸಾಕು ಸರ್ ಅಂತ ಹೇಳಿದ್ದೆ. ಆದ್ರೆ ಅವ್ರು ಹೇಳಿದ್ರು, ಇಲ್ಲ ಯಾವುದಾದ್ರೂ ಒಂದು ಪಾತ್ರಕ್ಕೆ ನೀವು ಬೇಕು ನೋಡ ಅಂತ ಹೇಳಿದರು ಅವರು. ಮತ್ತು ಕೊನೆಗೆ ಒಂದು ಪಾತ್ರಕ್ಕೆ ಒಂದು ಆಸ್ಥಾನದಲ್ಲಿ ಒಬ್ಬ ಕಲಾವಿದನಾಗಿ ಅಲ್ಲಿ ಬೇಕು ಅಂತೇಳಿ ಆ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿದರು. ನನ್ನ ಹೆಸರನ್ನೇ ಆ ಪಾತ್ರಕ್ಕೆ ಇಟ್ಬಿಟ್ರು. ಅದೇ ಇವಾಗ ರಾಮದಾಸ ಅಂತಲೇ ವೈರಲ್ ಆಗ್ತಾ ಇದೆ. ಸೊ ಈಗ ಹಾಡಿನ ಬಗ್ಗೆನೇ ಹೇಳಬೇಕು ಅಂತಾದ್ರೆ, ಇವಾಗ ಕನ್ನಡದಲ್ಲಿ ನೀವು ಹಾಡಿದ್ದೀರಾ, ಬೇರೆ ಬೇರೆ ಭಾಷೆಗಳಲ್ಲಿ ಈಗ ಈ ಹಾಡಿನ ಒಂದು ಸ್ವರೂಪವನ್ನೇ ಅವರಿಗೆ ಹೇಳಿಕೊಡುವಂತಹ ಕೆಲಸ ಹೇಗೆ ನಡೀತು, ಯಾರು ಮಾಡಿದ್ರು ಅಂತ? ಅದರಲ್ಲಿ ಒಂದು ನಾನು ಹಾಡಿದಂಥ ಹಾಡು ರೆಬೆಲ್ ಸಾಂಗ್ ಅಂತ. ಹೌದು, ಓ ಕೋಟೆ ಕೊತ್ತಲ ಅನ್ನುವಂಥ ಹಾಡು. ಅದು ಮೊದಲಿಗೆ ಅದು ಜನಪದ ಹೇಗಿತ್ತು ಅದೇ ಪಾಡ್ದನ ಶೈಲಿಯಲ್ಲಿ ಹಾಡಿ ನಾನು ಹಾಡಿದೆ. ಅಂದರೆ 3 ವರ್ಷದ ಹಿಂದೆ, ಅಂದರೆ ಕತೆ ಆರಂಭ ಆಗುವ ಸಂದರ್ಭದಲ್ಲಿ ಸಂಗೀತದ ಕೆಲಸವನ್ನು ಕೂಡ ಅಜನೀಶ್ ಲೋಕನಾಥ್ ಆರಂಭ ಮಾಡಿದ್ರು. ಸೊ ಎರಡು ಒಟ್ಟೊಟ್ಟಿಗೆ ಆಗಿತ್ತು. ಸೊ ಸಂಗೀತದ ಕೆಲಸಕ್ಕೂ 3 ವರ್ಷ ಆಗ್ತದೆ, ಅಷ್ಟು ಸಮಯ ಹಿಡಿದಿತ್ತು. ಸೊ ಮೊದಲು ಅವರು ಆರಂಭ ಮಾಡಿದ್ದೆ ಆ ಹಾಡಿನಿಂದ. ಆ ಹಾಡನ್ನು ಆಗ ಮೊದಲಿಗೆ ಆ ಜನಪದೀಯ ಇದು ಹೇಗಿತ್ತು ಹಾಗೆ ಅವ್ರನ್ನ ಉಳಿಸ್ಕೊಂಡಿದ್ರು. ಯಾವ ರೀತಿ ಅದಕ್ಕೆ ಲಿರಿಕ್ಸ್ ಬರಬೇಕು ಅದೆಲ್ಲ ವಿಜುವಲಿ ಸಿಕ್ಕಿದ ನಂತರ ಅದಕ್ಕೆ ಪೂರಕವಾಗಿ ಅದನ್ನು ಮಾಡಬಹುದು. ಮೊದಲು ವಿಜುವಲ್ಸ್ ಸಿಕ್ಕಿ ಆಮೇಲೆ ನೀವು ಸ್ಕ್ರಿಪ್ಟ್ ಮೊದಲು ನಾವು ಸಂಗೀತ ಮಾಡಿದ್ದು, ಅದಕ್ಕೆ ಅವರು ಸಂಗೀತ ಮಾಡಿದ್ರು. ಆ ನಂತರ ಇಲ್ಲಿ ಏನೆಲ್ಲ ವಿಜುವಲ್ಸ್ ಬರ್ತದೆ, ಮತ್ತು ಕೊನೆಗೆ ಅಲ್ಲಿ ಅದು ಒಂದು ಇದಾಯ್ತು, ಅದು ವಾರ್ ಸನ್ನಿವೇಶಕ್ಕೆ ಸಂಬಂಧಪಟ್ಟಾಗಿ ನಾವು ಬಳಕೆ ಮಾಡ್ಬೋದು ಅಂತ ಆಯ್ತು ಕೊನೆಯ ಹಂತದಲ್ಲಿ ಬರುವಾಗ. ಸೊ ಅದಕ್ಕೆ ಲಿರಿಕ್ಸ್ ಮಾಡಬೇಕಾಗ್ತದೆ ಅಂತ ಆಯಿತು. ತ್ರಿಲೋಕ್ ವಿಕ್ರಮ್ ಅಂತ ಅವರು ಒಳ್ಳೆ ಬರಹಗಾರರು, ಒಳ್ಳೆ ಬರೆದಿದ್ದಾರೆ ಕೂಡ. ತುಂಬ ನನಗೂ ಬಹಳ ಇಷ್ಟ ಆಗಿತ್ತು ಆ ಸಾಹಿತ್ಯ. ಅವರು ಅದಕ್ಕೆ ಸಾಹಿತ್ಯ ಬರೆದರು. ಅದನ್ನು 1 ತಿಂಗಳ ಹಿಂದೆ, ಸಿನಿಮಾ ಬರೋ 1 ತಿಂಗಳ ಹಿಂದೆ ಅಷ್ಟೇ ನಾನು ಏನು ಸಾಹಿತ್ಯ ಇದೆ ಆ ಸಾಹಿತ್ಯಕ್ಕೆ ಪೂರಕವಾಗಿ ನಾನು ಹಾಡಿದೆ. ಸ್ವಲ್ಪ ಹಾಡುವಾಗ ಒಂದು ಸ್ವಲ್ಪ ಕಷ್ಟ ಆಗಿತ್ತು, ಬಟ್ ಅದನ್ನು ಹಾಡ್ತಾ ನನಗೆ ಅದು ಬಹಳ ಸಲೀಸಾಗಿ ಹೋಯಿತು. ಮತ್ತು ಕೊನೆಗೆ ಆ ಹಾಡನ್ನು ಹಾಡಿ ಅದು ಕೂತ್ಕೊಂಡ ನಂತರ ಮತ್ತೆ ನಾವು ಅದನ್ನು ಉಳಿದ ಭಾಷೆಗಳಿಗೆ ಮಾಡಬೇಕು ಅಂತಂದಾಗ ಹಿಂದಿ ಭಾಷೆಗೆ ದಿಲ್ಜಿತ್ ದೋಸಾಂಜ್ ಅವರನ್ನು ಮಾಡಬೇಕು ಅಂತ ಇದ್ದದ್ದು. ಸೊ ಅವರನ್ನು ಮಾಡಿದರು. ಆ ಸಂದರ್ಭದಲ್ಲಿ ಕನ್ನಡವನ್ನು ಕೂಡ ಅವ್ರ ಹತ್ರ ಮಾಡಿಸಿದ್ರೆ ಹೇಗೆ ಅಂತ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಕಾಂತಾರ ಅನ್ನುವಂಥದ್ದು ಇಡೀ ವಿಶ್ವವ್ಯಾಪಿಯಾಗಿರುವಂಥ ಒಂದು ಸಿನಿಮಾ. ಹಾಗಾಗಿ ಬೇರೆ ಭಾಷೆಗಳಿಗೆ ಬರುವಾಗ ಅಥವಾ ಒಟ್ಟು ಸಿನಿಮಾದ ಒಂದು ವ್ಯಾಲ್ಯೂಗೆ ಸಂಬಂಧಪಟ್ಟ ಹಾಗೆ ನಾವು ಸ್ವಲ್ಪ ಬೇರೆ ಹಾಡುಗಾರಗಳು ಬೇಕಾ ಅನ್ನುವಂಥ ಒಂದಷ್ಟು ಚರ್ಚೆಗಳೆಲ್ಲ ಆಗಿತ್ತದು. ಮತ್ತು ಹಿಂದಿ ಅವ್ರ ಹತ್ರ ತಗೊಂಡ ನಂತರದಲ್ಲಿ ಮತ್ತು ಕನ್ನಡದಲ್ಲಿ ನನ್ನನ್ನು ಹಾಡನ್ನು ಉಳಿಸಬೇಕು ಅಂತ ಆಯಿತು. ಸೊ ನಾನೇ ಹಾಡಿದ್ದು ಆಯಿತು. ಅದರಲ್ಲಿ ತುಳುವಿನ ಒಂದಷ್ಟು ಹಾಡುಗಳು ಬರ್ತದೆ, ಜನಪದೀಯ ಅಂಶಗಳು ಬರ್ತದೆ, ಅದೆಲ್ಲ ಹಾಗೆ ಉಳಿಸ್ಕೊಂಡಿದ್ದಾರೆ ಎಲ್ಲೂ ಕೂಡ. ಇಡೀ ಸಿನಿಮಾದಲ್ಲಿ ಭಾಳಷ್ಟು ತುಳು ಶಬ್ದಗಳು, ಸಂಭಾಷಣೆಗಳು, ಹಾಡುಗಳು ಬರ್ತದೆ, ಪಾಡ್ದನಗಳು ಬರ್ತದೆ, ಅವೆಲ್ಲ ತುಳುವಿನಲ್ಲೇ ಇದೆ ಎಲ್ಲ ಭಾಷೆಗಳಲ್ಲೂ ಕೂಡ. ಉಳಿದ ಕನ್ನಡದಲ್ಲಿ ಏನು ಬರ್ತದೆ, ಉಳಿದ ಭಾಷೆಗಳಲ್ಲಿ ಆಯಾ ಭಾಷೆಗಳಲ್ಲಿ ಅದು ತರ್ಜುಮೆ ಆಗಿದೆ, ಉಳಿದದ್ದು ಹಾಗೆ ಬರ್ತದೆ. ಅದು ಭಾಳ ಚೆನ್ನಾಗಿತ್ತು. ಎಲ್ಲ ಭಾಷೆಗಳ ಹಾಡುಗಳನ್ನು ಕೂಡ ಅಲ್ಲಿ ಟ್ರಾನ್ಸ್ಲೇಟ್ ಮಾಡುವಂಥ ಒಂದು ಕೆಲಸ ಸುಮಾರು 15 ದಿನ ನಾನು ಬೆಂಗಳೂರಿನಲ್ಲಿ ಅದಕ್ಕೋಸ್ಕರ ಹೋಗಿದ್ದೆ. ಶಶಿರಾಜ್ ಕಾವೂರು ಅವರು ಕೂಡ ಇದ್ದರು. ಸೊ ಅವರ ಸಾಹಿತ್ಯದಲ್ಲಿ ಮೂಡಿ ಬಂದಿರೋ ಅವರ ಸಾಹಿತ್ಯ, ಶಶಿರಾಜ್ ಒಂದು ಬ್ರಹ್ಮಕಲಶ ಹಾಡು ಶಶಿರಾಜ್ ಮಾಡಿದರು. ಮತ್ತು ಇನ್ನೊಂದು
ಕೃಷಿಗೆ ಸಂಬಂಧಪಟ್ಟ ಇನ್ನೊಂದು ಹಾಡನ್ನು ಕೂಡ ಶಶಿ ಬರೆದಿದ್ರು. ಓಕೆ. ಜೊತೆಗೆ ಸಣ್ಣ ಸಣ್ಣ ಕೆಲವು ಅಲ್ಲೆಲ್ಲಿ ಬಂದು ಹೋಗುವಂಥ ಕೆಲವು ಸಾಲುಗಳನ್ನು ಕೂಡ ಶಶಿರಾಜ್ ಬರೆದಿದ್ರು. ಓಕೆ. ಜೊತೆಗೆ ತ್ರಿಲೋಕ್ ವಿಕ್ರಮ್ ಅವರು 2 ಹಾಡುಗಳನ್ನು ಬರೆದಿದ್ರು. ಇನ್ನೊಂದು ಪ್ರಮೋದ್ ಮರವಂತೆ ಒಂದು ಲವ್ ಸಾಂಗ್ ಏನಿದೆ ಅದನ್ನು ಪ್ರಮೋದ್ ಮರವಂತೆ ಬರೆದಿದ್ರು. ಸೊ ಇವಿಷ್ಟು ಹಾಡುಗಳು ಅದರ ತರ್ಜುಮೆ ಮಾಡಿ ಅದನ್ನು ಅನುವಾದಿಸುವಂಥ ಕೆಲಸವೂ ಕೂಡ ಆಯಿತು. ಅದರಲ್ಲಿ ಅಬ್ಬಿ ಅನ್ನುವಂಥವರು ಬ್ರಹ್ಮಕಲಶದ ಹಾಡನ್ನು ಹಾಡಿದ್ರು. ಭಾಳ ಒಳ್ಳೆ ಟ್ಯಾಲೆಂಟ್ ಅವರು, ಮೂಲತಃ ಕೆನಡಾದವರು. ಅವರು ಭಾಳ ಫಾಸ್ಟಾಗಿ ತೆಗೆದುಕೊಂಡ್ರು. ಮತ್ತು ಅವರು ಮೂಲತಃ ಅಂದರೆ ಕೆನಡಾದಲ್ಲಿ ಇರೋದವರು, ಅವರು ತಮಿಳ್ನವರು, ಮುಂಬೈಯಲ್ಲಿ ಅವರು ವಾಸ. ಹೀಗೆಲ್ಲ ಅವ್ರಿಗೆ ಭಾಷೆಯ ಅರಿವು ಎಲ್ಲ ಇದ್ದದ್ರಿಂದ ಎಲ್ಲ ಭಾಷೆಗಳಲ್ಲಿ ಅವರು ಬಹಳ ಒಂದು ಗ್ರೇಟ್ ಪ್ರತಿಭೆ ಅವರು. ಹಿರಿಯ ಶಾಸ್ತ್ರೀಯ ವಿದ್ವಾಂಸರುಗಳ ಜೊತೆ ಅವರೊಂದು ಒಳ್ಳೆ ಇದಿದೆ ಅಂದರೆ ಹಾಡಿನಲ್ಲಿ ಕೂಡ ಬೇರೆ ಬೇರೆ ರಾಗಗಳ ಜೊತೆ ಅವರು ಹಾಡಿರುವಂಥ ಅನುಭವಗಳೆಲ್ಲ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಇದೆ ಮೊದಲು ಅಂತಂದ್ರೂ ಕೂಡ ಅಭಿ ಈ ಮೊದಲೇ ಬಹಳಷ್ಟು ಹಾಡುಗಳ ಕೆಲಸ ಮಾಡಿದರು ಕೂಡ. ಅಜನೀಶ್ ಅವರಿಗೆ ಅವರು ಹೇಗೆ ಕಂಡರು ಮತ್ತು ಹೇಗೆ ಆಯ್ಕೆ ಆಯಿತು ಅನ್ನೋದು ಭಾಳ ಆಶ್ಚರ್ಯ. ಸೊ ಚೆನ್ನಾಗಿ ಹಾಡಿದ್ದಾರೆ. ಬ್ರಹ್ಮಕಲಶ ಕೂಡ ಬಹಳ ಖುಷಿಯಾಗಿದೆ. ಈಗ ಓವರಲ್ ಆಗಿ ನಾವು ಸೆಟ್ ನೋಡಿದಾಗ ಸಿನಿಮಾದಲ್ಲಿ ಅಷ್ಟು ರಿಚ್ನೆಸ್ ಅಂದರೆ ಒಂದು ಹಬ್ಬ ಮಾಡಿದಾಗ ಯಾವ ರೀತಿ ರಿಚ್ನೆಸ್ ಇರುತ್ತೋ ಅದೇ ರೀತಿ ಶೂಟಿಂಗ್ ಟೈಮಲ್ಲಿ ಆ ರಿಚ್ನೆಸ್ಸನ್ನು ಮೇಂಟೈನ್ ಮಾಡಿದ್ದಾರೆ ಸರ್. ಅದರದ್ದೆಲ್ಲ ಹೇಗೆ ನಡೀತಾ ಇತ್ತು ಅಲ್ಲಿ ಪ್ರಾಸೆಸ್ ಅಂತ? ಒಂದು ಮೊದಲೇ ಆದರೆ ಇಡೀ ಒಂದು ದೃಶ್ಯಗಳು ಹೇಗಿರಬೇಕು ಅಂತ ಅನ್ನುವಂಥದ್ದನ್ನು ರಿಷಬ್ ಸರ್ ಮೊದಲೇ ಎಲ್ಲ ಇಡೀ ತಂಡಕ್ಕೆ ಅದನ್ನು ಇದು ಮಾಡ್ತಿದ್ರು, ಕನ್ವೆ ಮಾಡ್ತಿದ್ರು. ಸೊ ಅದೇ ರೀತಿಯಲ್ಲಿ ಸ್ಕ್ರಿಪ್ಟ್ ಹೋದ ಹಾಗೆ ಅದರ ತಯಾರಿಗಳು, ಬೇಕಾದಂಥ ಸೆಟ್ನ ತಯಾರಿಗಳು, ಆರ್ಟ್ಗೆ ಸಂಬಂಧಪಟ್ಟಂಥ ತಯಾರಿಗಳು ಕೂಡ ನಡೀತಾ ಇತ್ತು. ಧರಣಿ ಅವರು ಅದರ ಆರ್ಟ್ ಇದರ ಜವಾಬ್ದಾರಿಯನ್ನು ವಹಿಸಿದ್ರು, ನಿರ್ದೇಶಕರು. ಸೊ ಅವರ ಇಡೀ ತಂಡ ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಮಾಡಿತ್ತು. ಬಹುಶಃ ಕನ್ನಡದಲ್ಲಿ ಇಂಥ ಕೆಲಸ ಕನ್ನಡದವರೇ ಮಾಡಿರೋದು ಭಾಳ ವಿಶೇಷ. ಇಲ್ಲಿವರೆಗೆ ಬೇರೆ ಭಾಷೆಯಿಂದ ನಾವು ಕರ್ತರ್ತಾ ಇದ್ದದ್ದು ಅಂತ ನಾನು ಕೇಳಿದ್ದೆ. ಸೊ ಇಲ್ಲಿ ಕನ್ನಡದವರೇ ಅದನ್ನು ಮಾಡಿರೋದು ಅಂತ ಅನ್ನೋದು. ಮತ್ತು ಧರಣಿ ಅವರು ಮೂಲತಃ ಮಂಡ್ಯದವರು. ಅವರು ಇಲ್ಲಿನ ತುಳುನಾಡಿನ ರಾಜರುಗಳ ಒಂದು ಪರಂಪರೆ, ಅಲ್ಲಿಯ ಕಟ್ಟಡ ವಾಸ್ತು ಇಂಥದನ್ನೆಲ್ಲ ಅರ್ಥ ಮಾಡಿಕೊಂಡು ಮಾಡಿರೋದು ಕೂಡ. ಸೊ ನೀವು ಸಿನಿಮಾದಲ್ಲಿ ನೋಡಿದರೆ ಗೊತ್ತಾಗ್ತದೆ. ಜೊತೆಗೆ ಬೇರೆ ಟೆಕ್ನಿಷಿಯನ್ಸ್ಗಳು ಹೊರಗಿಂದ ತರಿಸಿದ್ದಾರೆ, ಆದರೆ ಅದರ ಒಟ್ಟು ಜವಾಬ್ದಾರಿಯನ್ನು ಇಡೀ ಕರ್ನಾಟಕದವರು ವಹಿಸ್ಕೊಂಡಿದ್ರು, ಅದನ್ನು ಇದು ಮಾಡಿದರು. ಸ್ಕ್ರಿಪ್ಟಿಗೆ ಹೇಗೆ ಬೇಕು ಹಾಗೆ ಎಲ್ಲ ಸೆಟ್ಗಳನ್ನು ಕೂಡ ಮಾಡಿದರು. ತುಂಬ ದಿವಸಗಳು ಅದು ಬೇಕಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಭಾಳ ಫಾಸ್ಟಾಗಿ ರಾತ್ರಿ ಹಗಲು ಕೆಲಸ ಮಾಡಿದರು. ಕುಂದಾಪುರದ
ಕರಾಡಿಯಲ್ಲಿ ಸೆಟ್ ಹಾಕಿದ್ರು. ಮತ್ತೆ ಬೇರೆ ಬೇರೆ ಕಡೆಗಳನ್ನು ಕೂಡ ಶೂಟಿಂಗ್ ಮಾಡಿದ್ರು. ಕಾಡಿನ ಮಧ್ಯ ಅಂತ ಹೇಳ್ತಾರೆ, ಕಾಡಿನ ಮಧ್ಯೆ, ಕಾಡಿನ ಜನರ ಇದನ್ನ ಕಾಡಿನ ಮಧ್ಯೆ ಮಾಡಿರುವಂಥದ್ದು. ಉಳಿದ ಸ್ವಲ್ಪ ಕಾಡಿನ ಹೊರಗಿನ ಭಾಗದಲ್ಲಿ ಮಾಡಿದ್ದಾರೆ. ಸರ್, ನಮಗೋಸ್ಕರ ಒಂದು ಹಾಡಾಡ್ಬೋದಾ? ಯಾವ ಹಾಡು? ಅದೇ ರೆಬೆಲ್ದು ಓ ಕೋಟೆ ಕೊತ್ತಲ. ಓ ಕೋಟೆ ಕೊತ್ತಲ ಕಟ್ಟಿ ಮೇರೆಯೋ ಊರಾದೊರೆ, ಕಾಡು ಹೇಳಿದೆ ಎಚ್ಚರ, ಕಾಡ ಬೆಂಕಿಯೂ ಊರ ನೋಡ ಬಂದಿದೆ, ತಡೆಯಾರದು ಜ್ವಾಲೆ ಮುಗಿಲ ಎತ್ತರ, ಜೋರಾಗಿ ಹೇಳು ಎಚ್ಚರ. ಅದೊಂದು ಅದರಲ್ಲಿ ಅಂತ ಒಂದು ವಾಯ್ಸ್ ಬರುತ್ತಲ್ಲ ಸರ್, ಅದು ಹೇಗೆ ಕ್ರಿಯೇಟ್ ಆಯ್ತು ಅಂತ? ಅದರಲ್ಲಿ ಅದು ಆಕ್ಚುಲಿ ನಮ್ಮ ಮೂಲ ನಿವಾಸಿಗಳು, ನಮ್ಮ ಬುಡಕಟ್ಟು, ತುಳುನಾಡಿನ ಬುಡಕಟ್ಟು ಜನರ ಧ್ವನಿ ಅದು. ಅವರ ಜನಪದದಲ್ಲಿ ಬಹಳ ಮುಖ್ಯವಾಗಿ ಕೊರಗ ಸಮುದಾಯದವರ ಒಂದು ನಲಿಕೆ ಟಕ್ ಅಂತ ಬರ್ತದೆ. ಆ ನಲಿಕೆ ಟಕ್ ಅಲ್ಲಿ ಅವರು ಡೋಲ್ ಬಡಿದು ಕುಣಿತಾ ಒಂದು ಆವಾಜನ್ನ ಹಾಕ್ತಾರೆ. ಸೇಮ್ ನಾವು ಈ ತುಳುನಾಡಿನಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಈ ಅನಾರ್ಕಲಿ ಬಹಳ ಹಿಂದೆ ನೀವು ಗಮನಿಸಿದ್ರೆ ಅಲ್ಲೂ ಕೂಡ ಅಂತ ಆವೇಶಗಳೆಲ್ಲ ಬರ್ತಾ ಇತ್ತು. ಒಟ್ಟಾಗಿ ಕಾಡಿನ ಜನರು ಬೇಟೆಯ ಸಂದರ್ಭದಲ್ಲೂ ಮತ್ತು ಅವರ ಖುಷಿಯ ಸಂದರ್ಭದಲ್ಲಿ ಹಾಕುವಂತ ಒಂದು ಆವೇಶದ ಒಂದು ಸದ್ದು ಅಥವಾ ಸರ್, ಈಗ ಈ ಸಾಂಗ್ಗೆ ನಿಮ್ಮ ವಾಯ್ಸ್ ಸೂಟ್ ಆಗ್ಬೋದು ಅಂತ ಅವ್ರಿಗೆ ಹೇಗೆ ಅನ್ನಿಸ್ತು? ಇಲ್ಲ, ಅದು ಮೊದಲ ಕಾತಾರದಲ್ಲಿ ಈಗ ನಾನಂದ್ರೆ ಆಲ್ರೆಡಿ ನಮ್ಮ ಸಿರಿ ಚಾನೆಲ್ನ ಹಾಡುಗಳನ್ನೆಲ್ಲ ನಾವು ಮಾಡ್ಕೊಂಡು ಬಂದಿದ್ದೇವಲ್ಲ, ಅಲ್ಲಿ ಬಂದಿರುವಂಥ ಹಾಡುಗಳನ್ನು ಕೇಳಿ ಇಲ್ಲಿಯ ಪಕ್ಕ ಜನಪದ ಸೊಗಡು ಆ ಹಾಡುಗಳಲ್ಲಿ ಇವೆ, ಅದು ಯಾರು ಮಾಡಿದಂತ ನೋಡಿಕೊಂಡು ಅವರು ನನ್ನನ್ನು ಸಂಪರ್ಕ ಮಾಡಿರೋದು. ಆ ನಂತರ ಅಲ್ಲಿ ನಾನು ಬೇರೆ ಬೇರೆ ಪಾಡದನಗಳನ್ನು ಹಾಡಿರೋದು, ಅದನ್ನ ಸ್ವಲ್ಪ ಬಳಕೆ ಮಾಡ್ತಾ ಮಾಡಿರೋದು. ಸೊ ಹಾಡ್ತಾ ಆದಾಗ ನಾನು ಏನು ಹಾಡಬಹುದು, ಯಾವುದನ್ನು ಹಾಡಬಹುದು ಅಂತ ಕೂಡ ಗೊತ್ತಾಗಿತ್ತು. ಬಹಳ ಮುಖ್ಯವಾಗಿ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ನಾನು ಮೊದಲು ಮಾಡಿದ್ರು ರಂಗ ಅನ್ನುವಂಥ ತುಳು ಸಿನಿಮಾ, ಅದನ್ನು ಮಣಿಕಾಂತ್ ಕದ್ರಿ ಅವರು ಮಾಡಿದ್ದು. ಮಣಿಕಾಂತ್ ಕದ್ರಿ ಅವರಿಗೂ ಕೂಡ ಬಹಳ ವರ್ಷಗಳ ಜೊತೆಗೇನೆ ಅವರು ಬೇರೆ ಬೇರೆ ಸಿನಿಮಾಗಳಲ್ಲಿ ನಾನು ಕೆಲಸ ಮಾಡಿದ್ದೆ. ಕೊನೆಯಲ್ಲಿ ಕಂಬಳ ಅನ್ನೋ ಸಿನಿಮಾ, ಅದು ನೆಕ್ಸ್ಟ್ ಈಗೇನು ಬರಬೇಕಾಗಿದೆ, ಅಲ್ಲೂ ಕೂಡ ಸ್ವಲ್ಪ ಇದೇ ರೀತಿಯ ಜೋಶ್ ಇರುವಂತ ಹಾಡುಗಳು. ಓಕೆ, ಹಾಗಾದ್ರೆ ಇನ್ನು ಮುಂದಿನ ಸಿನಿಮಾಗಳಲ್ಲಿ ನೀವು ಒಂದು ಹಾಡಿರುವಂತಹ ಹಾಡನ್ನ ನಮ್ಗೆ ನೋಡೋದಕ್ಕೆ ಸಿಗ್ಬೋದು ಅಂತ ಅನ್ಸುತ್ತೆ ಸರ್? ಇದೆ, ಮುಂದೆ ಒಂದು ಹೌದೌದು. ಓಕೆ, ಒಳ್ಳೇದಾಗ್ಲಿ, ನಮ್ಗೆ ಇನ್ನಷ್ಟು ಮನೋರಂಜನೆ ಸಿಗ್ಲಿ ಹಾಡಿನ ಮೂಲಕ ಅಂತ. ಸರ್, ಹಾಗೇನೆ ಈಗ ಸೂ ಫ್ರಮ್ ಸೋ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಹೇಗಾಯ್ತು ಸರ್ ಅದ್ರದ್ದು ಕಾಸ್ಟಿಂಗ್? ಸೊ ನೀವು ಇವಾಗ, ನಾನು ಮೊದಲನೇದಾಗಿ ಪಾತ್ರದ ಬಗ್ಗೆ ಕೇಳ್ಬಿಡ್ತೀನಿ ಸರ್. ಇವಾಗ ಒಂದು ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ ನೀವು ಇವಾಗ ಮಾಡೋದಾದ್ರೆ ನೀವು ಯಾವ ರೀತಿ ತಯಾರಾಗ್ತೀರಾ ಅಂತ? ಇಲ್ಲಿ ಅದು ನಿರ್ದೇಶಕರು ಅಂದರೆ ನಾವು ಯಾವಾಗಲೂ ಒಂದು ಕಥೆಯನ್ನು ಹೇಳುವ ಸಂದರ್ಭದಲ್ಲಿ ನಮ್ಮ ಪಾತ್ರ ಏನು ಅಂತ ನನಗೆ ಬಹಳ ಅದು ಕ್ಯೂರಿಯಾಸಿಟಿ ಇರ್ತದೆ, ನನ್ನ ಪಾತ್ರ ಏನು ಅಂತ. ಒಂದು ವೇಳೆ ಪಾತ್ರ ಇಷ್ಟ ಆಗದೆ ಹೋದರೆ ತುಂಬ ಗಲಿಬಿಲಿ ಆಗ್ತೇನೆ, ಇದನ್ನು ಹೇಗೆ ನಾನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ, ಅಥವಾ ನೇರವಾಗಿ ನಿರ್ದೇಶಕರ ಹತ್ರ ನಾನು ಕೇಳ್ತೇನೆ ಇದು ನನಗೆ ಕಷ್ಟ ಆಗ್ಬೋದಾ ಏನು ಅಂತೇಳಿ. ಅಲ್ಲಿ ನಿರ್ದೇಶಕರು ಒಂದು ಧೈರ್ಯ ಕೊಟ್ಟರೆ, ಅಂದರೆ ಯಾಕಂದರೆ ಒಬ್ಬ ನಿರ್ದೇಶಕ ಅನ್ನುವಂಥದ್ದು ಬೇರೆ ಬೇರೆ ಸಿನಿಮಾಗಳ ಮೂಲಕ ಒಂದು ನನ್ನ ಕ್ಯಾರೆಕ್ಟರ್ ನೋಡಿರುವವರು ಕೂಡ ಆಗಿರ್ತಾರೆ, ಹಾಗಾಗಿ ಮಾಡಿರ್ತಾರಂತ. ಇನ್ನೊಂದು ಒಂದು ರೀತಿಯಲ್ಲಿ ನಾನು ಮಾಡಿದರೆ ಅದು ಇನ್ನೊಂದು ಸಿನಿಮಾಕ್ಕೆ ಬಂದಾಗ ನಾನು ಬೇರೆ ರೀತಿಯಲ್ಲಿ ಮಾಡಬೇಕು ಅನ್ನುವಂಥ ಒಂದು ಬಯಕೆ ಇರ್ತದೆ. ಸೊ ಅದು ಸಿಗಬೇಕು ಅಂತ, ಪಾತ್ರಗಳು ಸಿಗಬೇಕು ಅಂತ ಇರ್ತದೆ. ಸಾಮಾನ್ಯವಾಗಿ ಅದೆಲ್ಲವೂ ಕೂಡ ನಿರ್ದೇಶಕರಿಂದ ಇದಾಗ್ತದೆ. ನಿರ್ದೇಶಕರು ಹೀಗೆ ಬೇಕು ಅಂತ ಅಂದಾಗ ನಾವು ಹಾಗೆ ಮಾಡಬೇಕು. ಸೊ ಹಾಗೆ ಮಾಡಿದಾಗ ನಮಗೂ ಒಂದು ಖುಷಿ ಇರ್ತದೆ. ನಿರ್ದೇಶಕರು ಸೂಪರ್, ನೀವು ಮಾಡಿದ್ದೀರಂತ ಹೇಳಿದರೆ ಸಾಕು, ನಮಗೆ ತುಂಬ ಖುಷಿಯಾಗಿ ಅವ್ರು ಮಾಡಿದೇವಲ್ಲ ಅಂತ ಆಗಿಬಿಡ್ತದೆ. ಸೊ ಅಂಥ ಪಾತ್ರಗಳನ್ನ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಸೂ ಫ್ರಮ್ ಸೋ ಕೂಡ ಅಂಥದ್ದೇ ಒಂದು ಪಾತ್ರ ಅಂತ ನಾನು ಅಂದ್ಕೊಂಡದ್ದು. ಯಾಕಂದರೆ ನಾನು ಇಲ್ಲಿವರೆಗೂ ಮಾಡ್ಕೊಂಡಿದ್ದ ಪಾತ್ರಗಳಿಗೂ ಸ್ವಲ್ಪ ಭಿನ್ನವಾಗಿ ಅದರಲ್ಲಿ ಮಾಡಲಿಕ್ಕೆ ನನಗೆ ಸಾಧ್ಯ ಆಗಿದೆ. ಒಂದು ಸ್ವಲ್ಪ ಸೀರಿಯಸ್ ಜನ, ಗಂಭೀರವಾಗಿರುವಂಥ ಜನ, ಎಲ್ರಿಗಿಂತ ನಾನು ಭಿನ್ನವಾಗಿರಬೇಕು, ಇವರಿಗೆಲ್ರಿಗಿಂತಲೂ ನಾನು ಸ್ವಲ್ಪ ಶ್ರೇಷ್ಠ ಅನ್ನುವಂಥ ಒಂದು ರೀತಿಯ ಒಂದು ಮನುಷ್ಯ ಇದನ್ನಲ್ಲ, ಆ ಮನುಷ್ಯನನ್ನು ನಿರ್ದೇಶಕರು ತರುವಂಥ ಅವರ ಒಂದು ಮನಸ್ಸಿನಲ್ಲಿ ಏನಿತ್ತು ಅದನ್ನು ನನ್ನ ಜೊತೆ ಅವರು ತುಂಬಿಸಿದ್ರು, ಮತ್ತು ಅವರು ಯಶಸ್ವಿ ಆದರು ಕೂಡ. ಮತ್ತೆ ಕೂಡ ಇವಾಗ ನಾವು ಕಾಮಿಡಿ ಟೈಮಲ್ಲಿ ನಾವು ನಗ್ತೀವಿ ಮಾಮೂಲು, ಬಟ್ ಅದೊಂದಂತ ಸೀರಿಯಸ್ ಕ್ಯಾರೆಕ್ಟರ್ ನಮಗೆ ನೋಡಿದಾಗ ನಗು ಬರುವಂತದ್ದು ಇದೆಯಲ್ಲ ಸರ್, ಅದು ಅಲ್ಟಿಮೇಟ್ ಅಲ್ವಾ? ಅದರದೆಲ್ಲ ಹೇಗೆ ನೀವು ಈ ಕಾಮಿಡಿಯಲ್ಲಿ ಹೇಗಿರ್ತದೆ ಅಂತ ಹೇಳಿದ್ರೆ, ಒಬ್ಬ ಪಾಸಿಂಗ್ ಒಬ್ಬ ಇರ್ತಾನೆ, ಒಬ್ಬ ಕಟ್ಟೋಡು, ಏನು ಸರ್ವಿಸ್ ಬರ್ತದೆ, ಸರ್ವಿಸ್ ಬಂದಾಗ ಒಬ್ಬ ಪಾಸ್ ಮಾಡಿ ಕೊನೆಗೆ ಒಬ್ಬ ಕಟ್ಟು ಹೊಡಿತಾನೆ. ಎಲ್ಲರೂ ಕಟ್ಟು ಹೊಡೆಯೋನು ನೋಡ್ತಾರೆ, ಅದು ಪಾಸಿಂಗ್ ಮಾಡೋಲ್ಲ, ಅವನು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಈ ಪಾಸಿಂಗ್ ಕೂಡ ಇಂಪಾರ್ಟೆಂಟ್. ಇಲ್ಲಿ ಪಾಸಿಂಗ್ ಮಾಡಿ ಕೊಟ್ಟಾಗ ಒಂದು ಒಳ್ಳೆ ಕಟ್ಟು ಕೂಡ ಹೊಡಿಲಿಕ್ಕೆ ಸಾಧ್ಯ ಆಗ್ತದೆ. ಅಂಥ ಕ್ಯಾರೆಕ್ಟರ್ಗಳು ಅಂದ್ರೆ ಇಡೀ ಒಂದು ಕಾಮಿಡಿ ಅಂತ ಹುಟ್ಟಿಕೊಳ್ಳುವುದೇ ಹಾಗೆ, ಎಲ್ಲರೂ ಅಲ್ಲಿ ಬಹಳ ಮುಖ್ಯ ಆಗಿರ್ತಾರೆ. ಸೂ ಫ್ರಮ್ ಸೋದಲ್ಲಿ ಅದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಅಲ್ಲಿ ಯಾರೋ ಒಬ್ಬ ಪಂಚ್ ಕೊಟ್ಟರು ಕೂಡ ಇಡೀ ಒಂದು ಟೀಮ್ ಅಥವಾ ಇಡೀ ಒಂದು ಅಲ್ಲಿ ಬರುವಂಥ ಪಾತ್ರಗಳು ಅದಕ್ಕೆ ಇದು ಟೋಟಲ್ ಇನ್ವಾಲ್ವ್ ಆಗಿದೆ ಅನ್ನೋದು ಗೊತ್ತಾಗ್ತದೆ.
ಮತ್ತು ಸರ್ ಈಗ 777 ಚಾರ್ಲಿಯಲ್ಲಿ ಕೂಡ ನೀವು ನಟನೆ ಮಾಡಿರುವಂಥದ್ದು. ಸೊ ನಾನೇನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತಂದರೆ, ಇವಾಗ ನೀವು ರಿಷಬ್ ಅವ್ರ ಜೊತೆ ವರ್ಕ್ ಮಾಡಿದ್ದೀರಾ, ರಾಜ್ಬಿ ಅವ್ರ ಜೊತೆ ಕೂಡ ವರ್ಕ್ ಮಾಡಿದ್ದೀರಾ, ಹಾಗೆಯೇ ಈಗ ರಕ್ಷಿತ್ ಶೆಟ್ಟಿ ಅವ್ರ ಜೊತೆ ಕೂಡ ವರ್ಕ್ ಮಾಡಿದ್ದೀರಾ. ಸೊ ಹೇಗಿತ್ತು ಸರ್, ಇವಾಗ ಒಬ್ಬರ ಶೈಲಿ ಇನ್ನೊಬ್ಬರ ಶೈಲಿ ನಿಮ್ಗೆ ಗೊತ್ತಿರುತ್ತೆ, ಅವರ ಒಡನ ಹೇಗಿದೆ ನಿಮ್ಮ ಅವರ ಬಾಂಧವ್ಯ ಮತ್ತು ಅವರ ಕಾರ್ಯವೈಖರಿ ಹೇಗಿರುತ್ತೆ ನೀವು ತಿಳ್ಕೊಂಡಿರೋ ಮಟ್ಟಿಗೆ? ಒಂದು ಮುಟ್ಟೆ ಕತೆ ಆದ ನಂತರದಲ್ಲಿ ಅದೇ ನನ್ನ ಕ್ಯಾರೆಕ್ಟರ್ ನೋಡಿ ಕಿರಣ್ ರಾಜ್ ಅವರು ಗರುಡ ಗಮನ ಆಗುವ ಸಂದರ್ಭದಲ್ಲಿ ಇದಕ್ಕೆ ಚಾರ್ಲಿಗೆ ಅದಕ್ಕಿಂತ ಮೊದಲೇ ಬಹುಶಃ ಅದು ಸ್ಕ್ರಿಪ್ಟ್ ಎಲ್ಲ ಮಾಡ್ತಾ ಇದ್ರು ಅವರು. ಅದಕ್ಕೆ ರಕ್ಷಿತ್ ಶೆಟ್ಟಿ ಅವರು ಅದನ್ನ ನಿರ್ಮಾಣ ಮಾಡೋದು ಅಂತಿತ್ತು, ಬೇರೆ ಯಾರನ್ನ ಅವರು ಅದಕ್ಕೆ ಹೀರೋ ಆಗಿ ಇದು ಮಾಡಿದ್ರು. ಕೊನೆಗೆ ರಕ್ಷಿತ್ ಶೆಟ್ರೆ ಅದಕ್ಕೆ ಪ್ರಮುಖ ಪಾತ್ರದಲ್ಲಿ ಮಾಡೋದು ಅಂತ ಆಯಿತು. ಆ ಸಂದರ್ಭದಲ್ಲಿ ಅವರು ಮೊದಲು ನನಗೆ ಫೋನ್ ಮಾಡಿ ಕಂಗ್ರ್ಯಾಚುಲೇಟ್ ಮಾಡಿದರು ಕಿರಣ್ ರಾಜ್. ಆಮೇಲೆ ಅವರ ಪಾತ್ರದ ಬಗ್ಗೆ ಕೂಡ ಹೇಳಿದರು, ಈಗ ಒಂದು ಪಾತ್ರ ಇದೆ ರಕ್ಷಿತ್ ಶೆಟ್ರ ಅದು ಅಂತ. ಸೊ ನನಗೆ ಆಗಲೇ ಖುಷಿ ಆಯಿತು, ರಕ್ಷಿತ್ ಶೆಟ್ರ ಜೊತೆ ಕೂಡ ಒಂದು ವರ್ಕ್ ಮಾಡುವಂಥ ಅವಕಾಶ ಆಯ್ತಲ್ಲ ಅಂತ ಅನ್ನುವಂಥದ್ದು. ಸೊ ಖಂಡಿತ ನಾನು ಮಾಡ್ತೇನೆ ಅಂತ ಹೇಳಿದೆ. ಬೆಂಗಳೂರಿಗೆ ಕರೆಸಿದ್ರು, ಕ್ಯಾರೆಕ್ಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದರು. ಸೊ ಅಂಥ ಚಾಲೆಂಜಿಂಗ್ ಏನಾಗಿರಲಿಲ್ಲ, ಅಂದರೆ ಮಾಮೂಲಿ ಕ್ಯಾರೆಕ್ಟರ್ ಆಗಿತ್ತು. ಬಟ್ ಒಬ್ಬ ಅಲ್ಲಿಯ ಮ್ಯಾನೇಜರ್ ಆಗಿ ನಾನು ಮಾಡಬೇಕಾಗಿತ್ತು. ಸೊ ಅವರು ಹೇಗೆ ಹೇಳಿದ್ರು ಹಾಗೆ ನಾನು ಮಾಡ್ತಾ ಹೋದೆ. ಸೊ ಅದು ಚಾರ್ಲಿ 777 ಇಡೀ ಒಂದು ಸಿನಿಮಾದಲ್ಲಿ ನನಗೆ ಅದು ಕೂಡ ರಕ್ಷಿತ್ ಶೆಟ್ಟರ್ ಜೊತೆಗೂ ಕೂಡ ಆ ಪಾತ್ರ ಅಂದರೆ ಆ ಒಂದು ರಿಲೇಟ್ ಇತ್ತು. ಸೊ ಹಾಗಾಗಿ ಒಂದು ಒಳ್ಳೆ ಅವಕಾಶ ಅಂತ ಆಯಿತು. ಚಾರ್ಲಿ 777 ಚಾರ್ಲಿ ಕೂಡ ಒಂದು ಮನ್ನಣೆ ಪಡ್ಕೊಂಡದ್ದು, ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಕೂಡ ಪಡೀತು ಅನ್ನೋದು ಭಾಳ ಖುಷಿ ಅದದು. ಓಕೆ ಸರ್, ಹೇಗಿತ್ತು, ಯಾರ ಕಾರ್ಯವೈಖರಿ ನಿಮಗೆ ತುಂಬ ಇಷ್ಟ ಆಯಿತು ಅಂತ? ಇಲ್ಲ, ಮೂರು ಕೂಡ ಬಹಳ ಭಿನ್ನವಾಗಿರ್ತಾರೆ. ಅವರವರ ಕೆಲಸಗಳಲ್ಲಿ ಅವರವರದ್ದು ಭಿನ್ನವಾದಂಥ ರೀತಿಯ ಕೆಲಸಗಳು. ರಿಷಬ್ ಶೆಟ್ಟರ್ ಕೆಲಸಗಳು ಏನು ಅಂತ ನಮ್ಗೆ ಕಾಂತಾರ ಗೊತ್ತಾಗ್ತದೆ. ಜೊತೆಗೆ ರಾಜ್ಬಿ ಶೆಟ್ಟರು ಬಹಳ ಸರಳವಾದಂಥ ಸಿಂಪಲ್ ಆದಂಥ ಸಿನಿಮಾವನ್ನು ಜನರಿಗೆ ಹೇಗೆ ಮುಟ್ಟಿಸೋದು ಅಂತ ನೋಡ್ತಾರೆ. ಇನ್ನು ರಕ್ಷಿತ್ ಶೆಟ್ಟರು ಬಹಳ ಭಿನ್ನವಾಗಿ ಕೊಡಬೇಕು, ಒಂದು ಮಾಡಿದ ರೀತಿಯಲ್ಲಿ ಇನ್ನೊಂದು ಇರಬಾರ್ದು ಅಂತ ಅನ್ನೋ ರೀತಿಯಲ್ಲಿ ಬಹಳ ಆಳವಾಗಿ ಚಿಂತನೆ ಮಾಡಿ ಅವರು ಸಿನಿಮಾವನ್ನು ಇಳಿಸ್ತಾರೆ. ಇನ್ನು ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡೋದ್ರಲ್ಲೂ ಕೂಡ ಮೂವರು ಕೂಡ ಒಂದು ಅಂದರೆ ಆ ಪಾತ್ರಕ್ಕೆ ಸಂಬಂಧಪಟ್ಟಾಗ ಯಾವ ಪಾತ್ರಗಳನ್ನ ಆಯ್ಕೆ ಮಾಡಬೇಕು ಅಂತ ನೋಡ್ತಾರೆ. ಮತ್ತು ಎಲ್ಲೂ ಕೂಡ ಅವರು ಈ ಪ್ರದೇಶದವರು ಆಗಬೇಕು ಅನ್ನುವಂಥದ್ದು ಏನೂ ಇಲ್ಲ. ಅವರಿಗೆ ಕ್ಯಾರೆಕ್ಟರ್ ಮುಖ್ಯ ಆಗಿರ್ತದೆ, ಒಂದು ಪಾತ್ರ ವರ್ಗ ಮುಖ್ಯ ಆಗಿರ್ತದೆ. ಎಲ್ಲಿಯ ಕಥೆಯ ಆಯ್ಕೆಯನ್ನು ಮಾಡಿಕೊಂಡಿರ್ತಾರೆ, ಅದಕ್ಕೆ ಸೂಟೇಬಲ್ ಆದಂಥ ಪಾತ್ರ ಬೇಕು ಅಂತ ನೋಡ್ತಾರೆ. ಈಗ ಸೂಫ್ರಮ್ ಸೋದಲ್ಲಿ ಸಂಧ್ಯಾ ಅರೆಕೆರೆ ಅವರ ಆಯ್ಕೆ ಎಷ್ಟು ಚೆನ್ನಾಗಿತ್ತು ನೋಡಿ. ಆ ಪಾತ್ರವನ್ನು ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅವರಿಂದ ಮಾಡಿಸ್ಬೋದು ಅನ್ನುವಂಥ ಧೈರ್ಯ JP ತುಮಿನಾಡಿಗೆ ಇದ್ದದ್ದು ಮತ್ತು ರಾಜಿಗೂ ಕೂಡ ಅದು ಗೊತ್ತಿದ್ದದ್ದು, ಅದು ಅವರಿಂದ ತೆಗೆಸಲಿಕ್ಕೆ ಸಾಧ್ಯ ಆಯಿತು. ಸೊ ಹಾಗಾಗಿ ಯಾವುದೇ ಪ್ರದೇಶಗಳು ಅದಕ್ಕೆ ಕಾರಣ ಆಗೋದಿಲ್ಲ, ಆ ಒಂದು ಪಾತ್ರಕ್ಕೆ ಯಾರು ಸೂಟ್ ಆಗ್ಬೋದು ಅನ್ನೋದೇ ಮುಖ್ಯ ಆಗಿರ್ತಾರೆ. ಸೊ ಆ ಮೂರೂ ಕೂಡ ಅದನ್ನು ಆಯ್ಕೆ ಮಾಡೋದರಲ್ಲಿ ಮತ್ತು ಸಿನಿಮಾದ ಕತೆ ಮತ್ತು ಅದು ಹೋಗುವ ಹಾದಿ ಅದು ಹೇಗಿರಬೇಕು ಮತ್ತು ಸಿನಿಮಾವನ್ನು ಕೊನೆಗೆ ಜನರಿಗೆ ಯಾವ ರೀತಿ ಮುಟ್ಟಿಸಬೇಕು ಅಂತ ರೀತಿಯಲ್ಲಿ ಪ್ರತ್ಯೇಕವಾದಂಥ ಒಂದು ತಂತ್ರಗಾರಿಕೆಗಳನ್ನು ಹೊಂದಿರುವವರು ಅಂತ ನನ್ನ ಒಂದು ಅಭಿಪ್ರಾಯ. ಸರ್, ಈಗ ನಿಮ್ಗೇನಾದರೂ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದೇನಾದರೂ ಐಡಿಯಾಸ್ ಇದೆಯಾ ಅಂತ? ಡೈರೆಕ್ಷನ್ ಮಾಡಬೇಕು ಸದ್ಯಕ್ಕೆ ಇಲ್ಲ, ಸದ್ಯಕ್ಕೆ ನಾನು ಯಾವುದೇ ರೀತಿಯಾದಂಥ ಇದನ್ನು ಇಟ್ಕೊಂಡಿಲ್ಲ. ಕೆಲವು ಸಿನಿಮಾಗಳು ಇವೆ, ಮಾಡಬೇಕಂತ ಸಿನಿಮಾಗಳಿವೆ. ಬಂದಿರುವಂಥ ಸಿನಿಮಾಗಳು ಮತ್ತು ಅದರ ಪಾತ್ರಗಳು ನನಗೆ ಬಹಳ ಖುಷಿ ಇದೆ, ಅದನ್ನು ಮಾಡ್ತಾ ಇರೋಣ ಅಂತ ಇದ್ದೇನೆ. ಜೊತೆಗೆ ಈಗ ಜನಪದದ ಸಂಗೀತದ ಕೆಲಸಗಳು ಮತ್ತು ಅದರ ಕೆಲವು ಜವಾಬ್ದಾರಿಗಳು, ಸಂಗೀತ ನಿರ್ದೇಶಕರ ಜೊತೆಗೂ ಕೂಡ ಕೆಲಸ ಮಾಡುವಂತ ಒಂದು ಇದಿದೆ. ಮುಂದೆ ಮಾರಣಮಿ ಸಿನಿಮಾದ ಚರಣ್ ರಾಜ್ ಅವರು ಸಂಗೀತ ನಿರ್ದೇಶಕರು, ನಿಮ್ಗೆ ಗೊತ್ತಿರಬಹುದು. ಸಪ್ತಸಾಗರದಾಚೆ ಅದಕ್ಕೂ ಕೂಡ ಚರಣ್ ರಾಜ್ ಅವರು ಮ್ಯೂಸಿಕ್ ಮಾಡಿರೋದು, ಅವ್ರ ಜೊತೆಗೂ ವರ್ಕ್ ಮಾಡ್ಲಿಕ್ಕೆ ಇದೆ. ಅಜನೀಶ್ ಲೋಕನಾಥ್ ಅವರ ಜೊತೆಗೆ ಇನ್ನೂ ಒಂದೆರಡು ಸಿನಿಮಾದಲ್ಲಿ ಕೆಲಸ ಮಾಡುವಂಥ ಅವಕಾಶಗಳು ಇವೆ ನಿಮಗೆ ಅಂತ ಅವರು ಹೇಳಿದ್ದಾರೆ. ಸೊ ಅದು ಒಂದು ಒಳ್ಳೆಯ ಲಕ್ಷಣ. ಸಂಗೀತ, ಹಾಡು ಮತ್ತು ನಟನೆ ಮೂರು ಸಿಕ್ಕಿದೆ, ಸಾಕು. ನಿರ್ದೇಶನ ಗೊತ್ತಿಲ್ಲ, ನೋಡು ಏನಾಗುತ್ತೆ ಅಂತ. ಓಕೆ. ಪಾರಂಪರಿಕ ಪಂಚಕರ್ಮ ಥಿಯೇಟರ್ಗಳು ಉನ್ನತ ಆಯುರ್ವೇದ ಚಿಕಿತ್ಸೆ, ನೋ ಕಾಸ್ಟ್ EMI ಮತ್ತು ಎಲ್ಲಾ ಇನ್ಶೂರೆನ್ಸ್ ಸೌಲಭ್ಯಗಳೊಂದಿಗೆ ಪ್ರಾಣವೈದ್ಯ ಈಗ ಸಾವಿರಾರು ಜನರ ವಿಶ್ವಾಸದ ಹೆಸರಾಗಿದೆ. ನುರಿತ ತಜ್ಞರ ಸಲಹೆ, ಔಷಧಿಗಳು, ಶಸ್ತ್ರಚಿಕಿತ್ಸೆ ಇವುಗಳೆಲ್ಲ ಒಂದೇ ಸೂರಿನಡಿಯಲ್ಲಿ ಲಭ್ಯ. ಬೆಂಗಳೂರು ನಗರದ 4 ದೊಡ್ಡ ಕೇಂದ್ರಗಳಿಂದ ಬೆಳೆದ ನಮ್ಮ ಹೆಜ್ಜೆಗಳನ್ನು ಗುರುತಿಸಿ ನಮ್ಮ ಸೇವೆಗೆ 10 ಪ್ರಶಸ್ತಿ, ಗೌರವಗಳು ಲಭಿಸಿವೆ. ಇಂದು ಅದೇ ದಾಟಿಯಲ್ಲಿ ನಮ್ಮ ಹೆಜ್ಜೆಗಳು ಮಂಗಳೂರು ನಗರದ ಹೃದಯ ಭಾಗಕ್ಕೆ ತಲುಪಿವೆ. ಪ್ರಾಣವೈದ್ಯ, ನಿಮ್ಮ ಆರೋಗ್ಯಕ್ಕೆ ನಿಮ್ಮ ಊರಿಗೆ ಬಂದಿರುವ ಹೊಸ ಭರವಸೆ.
Lemon Rose, a household in Mangalore. ಸರ್, ಈಗ ನಿಮ್ಮ ಸಿನಿಮಾ ಜರ್ನಿ ಹೇಗಿತ್ತು? ಮೊದಲಿನ ಒಂದು ಸೈಕಲ್ ಹೊಡೆಯೋ ಟೈಮಿಂದ ಈಗಿನ ಮಟ್ಟಕ್ಕೆ ಬರಬೇಕಾದ್ರೆ ನಿಮ್ಮ ಆ ಒಂದು ಜರ್ನಿ ಹೇಗಿತ್ತು ಸರ್? ನಾನು ರಂಗಭೂಮಿಯಲ್ಲಿ ಹೆಚ್ಚು ನಟನೆ ಮಾಡಿದವನಲ್ಲ, ಬೀದಿ ನಾಟಕಗಳಲ್ಲಿ ನಟನೆ ಮಾಡ್ತಾ ಇದ್ದೆ. ಜೀವನ್ ರಾಮ್ ಸುಳ್ಯ ಅವರ ನಾಟಕಗಳಲ್ಲಿ ಒಂದೆರಡು ನಾಟಕಗಳಲ್ಲಿ ನಾನು ಅಭಿನಯಿಸಿದ್ದೆ. ಅದು ಬಿಟ್ಟರೆ ನಮ್ಮ ರಂಗಸಂಗಾತಿ ತಂಡ, ಶಶಿರಾಜ್ ನಾವು ಎಲ್ಲ ಮಾಡಿಕೊಂಡಂಥ ತಂಡ, ಅದರಲ್ಲಿ ಒಂದೆರಡು ಮೂರು ನಾಟಕಗಳಲ್ಲಿ ನಾನು ನಟಿಸಿದ್ದೆ. ಬಿಟ್ಟರೆ ಬೇರೆ ಹೆಚ್ಚು ಇವನ್ ತುಳು ನಾಟಕಗಳಲ್ಲಿ ಕೂಡ ನಾನು ಅಭಿನಯಿಸಲಿಕ್ಕೆ ನನಗೆ ಅವಕಾಶಗಳಾಗಲಿ. ಯಾಕಂದರೆ ಕುದ್ರೋಳಿ ಗಣೇಶ್ ಅವರ ಜಾದೂ ತಂಡದಲ್ಲಿ ಬಹಳ ವರ್ಷಗಳವರೆಗೆ ನಾನು ಅವ್ರ ಜೊತೆ ಇದ್ದೆ. ಅದರಲ್ಲಿ ಸಂಗೀತ ಮತ್ತು ನಟನೆ ಎಲ್ಲವನ್ನು ಕೂಡ ಮಾಡ್ತಾ ಇದ್ದವನು. ಹಾಗಾಗಿ ಮೈಮ್ ಶೋಗಳನ್ನು ಕೂಡ ಮಾಡ್ತಾ ಇದ್ದೆ. ಜೊತೆಗೆ ನನ್ನ ಆರ್ಕೆಸ್ಟ್ರಾ ತಂಡ ಇತ್ತು, ಆ ಆರ್ಕೆಸ್ಟ್ರಾ ತಂಡವನ್ನು ಕೂಡ ನಡೆಸ್ತಾ ಬಂದಿರೋರು. ಹಾಗಾಗಿ ಆ ಮೂಲಕವಾಗಿ ನಾನು ರಂಗಭೂಮಿ ಜೊತೆಗೆ ಸಿನಿಮಾದಲ್ಲೂ ಇಂಥ ಅವಕಾಶಗಳು ಸಿಕ್ಕಾಗ ಬಂದವನು. ಸಿನಿಮಾದಲ್ಲಿ ನನಗೆ ಎಲ್ಲೂ ಕೂಡ ಸೈಕಲ್ ಹೊಡೆಯುವಂಥದ್ದು ಅಂದರೆ, ಒಂದು ವೇಳೆ ಸ್ಕ್ರಿಪ್ಟ್ ನಮಗೆ ಗಟ್ಟಿ ಇಲ್ಲದೆ ಹೋದಾಗ ಅಥವಾ ಸಂಭಾಷಣೆಯ ಮೇಲೆ ನಿರ್ದೇಶಕರಿಗೆ ಅಥವಾ ಒಟ್ಟು ಅವರ ಒಂದು ಕನ್ಫ್ಯೂಷನ್ಸ್ ಇದ್ದಾಗ ಮಾತ್ರ ನಾವು ಸೈಕಲ್ ಹೊಡೆಯೋದು ಆಗ್ತಿತ್ತು ವಿನಃ ಇಲ್ಲದಿದ್ದರೆ ನನಗೆ ಅಂತ ಡೈಲಾಗ್ಗಳು ಭಾಳ ಕಷ್ಟ ಅಂತ ಎಲ್ಲೂ ಆಗ್ತಾ ಇರಲಿಲ್ಲ. ಡೈಲಾಗ್ಗಳನ್ನು ಹೇಳ್ಬೋದು, ಆದರೆ ಯಾವಾಗ ಭಾಳ ಕ್ಲಿಷ್ಟಕರವಾದ ಡೈಲಾಗನ್ನು ಇಟ್ಕೊಂಡು ಇದು ಇದೇ ರೀತಿಯಾಗಿ ಬರಬೇಕು ಅಂತ ಹೇಳ್ತಾರೋ ಆಗ ನಾನು ಸ್ವಲ್ಪ ತುಂಬ ವರ್ಕ್ ಮಾಡಬೇಕಾಗ್ತದೆ. ವರ್ಕ್ ಮಾಡದೇ ಇದ್ದಾಗ ಅದು ಸಮಸ್ಯೆ ಆಗ್ತದೆ ಅಂತ ಹೇಳ್ತೇನೆ. ಹಾಗೇನೆ ಸರ್, ಈಗ ತುಂಬಾ ಜನ ಸಿನಿಮಾ ರಂಗದಲ್ಲಿ ನಾನೇನಾದರೂ ಮಾಡಬೇಕು ಅನ್ನುವಂಥದ್ದು ಮೈಂಡಲ್ಲಿ ಇಟ್ಕೊಂಡು ಅದರ ಹಿಂದೆ ಓಡ್ತಾ ಇರ್ತಾರೆ, ಈಗಿನ ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು. ಸೊ ಅವ್ರಿಗೆ ನಿಮ್ದೊಂದು ಸಜೆಷನ್ಸ್ ಅಂತಂದ್ರೆ ಏನು ಕೊಡ್ತೀರಾ ನೀವು? ನೋಡಿ, ನಾವು ಮಾಡೋ ಕೆಲಸಗಳನ್ನು ನಾವು ಮಾಡ್ತಾ ಹೋಗಬೇಕು. ನಾನೇನು ಮಾಡಬಲ್ಲೆ ಅನ್ನೋದು ನನಗೆ ಬಹಳ ಮುಖ್ಯ. ನನ್ನ ಕ್ಷೇತ್ರ ಏನು ನಾನು ಮೊದಲು ಅರ್ಥ ಮಾಡ್ಕೊಳ್ಬೇಕು. ನಾವು ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇಟ್ಕೊಂಡು ಕೆಲಸ ಮಾಡ್ತೇವೋ ಅದರಲ್ಲಿ ನಾವೇನಾದರೂ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನೋದು. ಈಗ ಉದಾಹರಣೆಗೆ ನಾನೊಬ್ಬ ಹಾಡುಗಾರನಾಗಿದ್ದರೆ ನಾನು ಹಾಡುಗಳನ್ನು ಹೇಳ್ತಾ ಎಲ್ಲರೂ ಇಷ್ಟಪಡ್ತಾರೆ ಅಂತ ನನಗೆ ಗೊತ್ತಾದಾಗ ನಾನು ಅದನ್ನು ಮಾಡ್ಬೋದು. ಕೆಲವೊಮ್ಮೆ ಏನಾಗ್ತದೆ, ನನ್ನದಲ್ಲದ ಕೆಲವೊಮ್ಮೆ ಭಾಳ ಒಂದು ರೀತಿಯಂತ ತೆವಲು ಅಂತ ಹೇಳ್ತಾರಲ್ಲ, ಆ ಕಾರಣಕ್ಕಾಗಿ ಕೆಲವನ್ನ ಫಾಲೋಅಪ್ ಮಾಡ್ತಾ ಹೋಗ್ತಾರೆ. ಅಂದರೆ ಅದು ತಪ್ಪು ಅಂತ ಹೇಳೋದಲ್ಲ ನಾನು, ಆದರೆ ಅಲ್ಲಿ ಆಸಕ್ತಿಯನ್ನು ಇಟ್ಕೊಂಡು ಅದನ್ನು ಮಾಡಿದರೆ ಖಂಡಿತ ಅಲ್ಲಿ ಹೋಗ್ಬೋದು. ಆದರೆ ಏನಾಗ್ತದೆ, ನಮ್ಮ ಕ್ಷೇತ್ರ ನಾನು ಮಾಡಬೇಕಾದ್ದೇನೋ ಇದೆ, ಆದರೆ ನಾನು ಎಲ್ಲೋ ಇದ್ದೇನೆ ಅಂತ ಆದಾಗ ಅದನ್ನು ಸಾಧಿಸಲಿಕ್ಕೆ ಆಗೋದಿಲ್ಲ ಅಂತ ಅನ್ನೋದು. ಹಾಗಾಗಿ ಸಿನಿಮಾವನ್ನು ನಿರ್ದೇಶನ ಮಾಡೋರಾಗಲಿ, ಕತೆ ಮಾಡೋರಾಗಲಿ ಅದನ್ನು ತುಂಬ ಅವರ ಆಸಕ್ತಿಯ ಕ್ಷೇತ್ರವನ್ನಾಗಿ ಮಾಡಬೇಕು, ತುಂಬ ಆಸಕ್ತಿ ಕೊಡಬೇಕು ಅದಕ್ಕೆ. ಹಾಗೆ ಕೆಲಸ ಮಾಡಿದಾಗ ಮಾತ್ರ ಒಂದು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿದ್ದರೆ ನಾವು ಮಾಡ್ಬೋದು, ಕೆಲಸ ಮಾಡ್ಬೋದು, ಆದರೆ ಎಲ್ಲರೂ ಮಾಡಿದ ಹಾಗೆ ನಾನು ಒಂದು ಮಾಡಿದ ಹಾಗೆ ಆಗ್ತದೆ ಅಂತ ಅನ್ನೋಷ್ಟರ ಮಟ್ಟಿಗೆ ಆಗಿಬಿಡ್ತದೆ ಅಂತ ನನ್ನ ಅಭಿಪ್ರಾಯ. ಸೊ ಒಂದು ಯಾವಾಗಲೂ ಸಕ್ಸಸ್ ಅಂತ ಇರೋದು ಏನು, ಜನರು ಮೆಚ್ಚೋದು ಅಷ್ಟೇ, ಜನರಿಗೆ ಖುಷಿ ಆಯಿತು ಅಷ್ಟೇ ಇರೋದು, ಬೇರೆ ಏನು ಅಲ್ಲ. ಓಕೆ, ಈಗ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಗೆ ಅವಕಾಶಗಳು ಬರುತ್ತೆ. ಸೊ ಅವಕಾಶಗಳು ಇನ್ನೇನು ಆಯ್ತು ಅನ್ನೋ ಅಷ್ಟರಲ್ಲಿ ಆ ಅವಕಾಶ ತಪ್ಪಿ ಹೋಗುತ್ತೆ. ಅಂತಹ ಘಟನೆಗಳೇನಾದ್ರೂ ನಿಮ್ಮ ಲೈಫಲ್ಲಿ ನಡೆದಿದ್ಯಾ ಅಂತ? ನನಗೆ ಅಂಥ ನೆನಪುಗಳಿಲ್ಲ, ಅವಕಾಶಗಳು ತಪ್ಪಿ ಹೋದದ್ದು ಅಂತ ಇಲ್ಲ. ಮತ್ತು ನಾನು ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡು ಇಲ್ಲ. ಏನೋ ಅದು ಹೋಯಿತು ಅಂತ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂಡ ಇಲ್ಲ. ಎಷ್ಟೋ ಸರಿ ಎಲ್ಲೋ ಒಂದು ಪ್ರೋಗ್ರಾಮ್ ಕೊಡಲಿಕ್ಕೆ ನನ್ನನ್ನು ಕರೆದು ಈ ಹೊರ ದೇಶದಲ್ಲಿ ಕೊನೆಗೆ ಅದು ಇಲ್ಲ ಸಾರಿ ಅದು ತಪ್ಪಿ ಹೋಯ್ತು ಅಂದಾಗ ನನಗೇನು ಅನಿಸ್ಲಿಲ್ಲ. ಅದು ನಾನು ಏನು ಅದಕ್ಕೆ ತೊಂದರೆ ಇಲ್ಲ ಅಂತಲೇ ಅಂದ್ಕೊಂಡವನು. ಬಟ್ ಅದೇ ಹೇಳಿದೆಲ್ಲ,
ನನ್ನದು ಆ ಅವಕಾಶ ತಪ್ಪಿ ಹೋದರೂ ಕೂಡ ಮತ್ತು ನಾನೇನು ಮಾಡಬೇಕು ಅದನ್ನು ನಾನು ಮಾಡ್ತಾ ಹೋಗ್ತೇನೆ ಅಷ್ಟೇ. ಮತ್ತು ನಾನು ಮಾಡೋದು ನಾನೊಂದು ಸಕ್ಸಸ್ ಆಗಬೇಕು ಅಂತ ಅನ್ನೋದು ನಾನು ಮಾಡೋದಲ್ಲ. ನನಗೆ ಇಷ್ಟ, ಅದು ನನಗೆ ಬಹಳ ಆಸಕ್ತಿ ಇದೆ, ಅದನ್ನು ಮಾಡಬೇಕು ಅಂತ ಇದೆ, ಅದನ್ನು ನಾನು ಮಾಡ್ತಾ ಹೋಗ್ತೇನೆ. ನನಗೆ ಹಾಡಬೇಕಂತ ನಾನು ಹಾಡ್ತೇನೆ, ನನಗೆ ಆ್ಯಕ್ಟಿಂಗ್ ಮಾಡಬೇಕು ಆ್ಯಕ್ಟಿಂಗ್ ಮಾಡ್ತೇನೆ. ಮೈಮ್ ಶೋ ಯಾರಾದರೂ ಕೇಳಿದರೆ ಮೈಮ್ ಶೋ ಮಾಡಬೇಕಾ, ಆಯಿತು ಮಾಡುವ ಅಂತೇಳಿ ನಾನು ನನ್ನದೇ ರೀತಿಯಲ್ಲಿ ಮಾಡ್ತಾ ಹೋಗ್ತೇನೆ ಅಷ್ಟೇ ವಿನ ಮತ್ತೇನು ಅಲ್ಲ. ಕೊರಕೊಂಡು ಕೂತ್ಕೊಳ್ಳೋದೆಲ್ಲ ಅದೆಲ್ಲ ಏನಿಲ್ಲ. ಇಲ್ಲಿವರೆಗೆ ನಾನು ಕೊರಗಿದ್ದಿಲ್ಲ, ಆಗಿಲ್ಲ, ಆಗ್ಲೂಬಾರ್ದು ಸರ್, ಆಗ್ಲೂಬಾರ್ದು. ಹೀಗೆ ನಗ್ನಗ್ತಾ ಖುಷಿಯಾಗಿರಿ ನೀವು. ಹಾಗೇನೆ ಇವಾಗ ನೀವು ಹೇಳಿದ್ರಿ ಮೈಮ್ ಶೋ ಮೂಲಕ ಮೈಮ್ ಮಾಡಬೇಕು ಅನ್ನೋದು ಇಂಟ್ರೆಸ್ಟ್ ಹೇಗೆ ಸರ್ ನಿಮಗೆ ಬಂತು? ಮೈಮ್ ಅದೊಂದು ಭಾಳ ವಿಶಿಷ್ಟವಾದಂಥ ಕಲೆ. ಅಂದರೆ ನಾಟಕದಲ್ಲಿ ನಾವು ಮಾತುಗಳನ್ನು ಆಡ್ತೇವೆ, ಆದರೆ ಇದು ಮೂಕಾಭಿನಯ. ಇಲ್ಲಿ ಮಾತುಗಳನ್ನು ಆಡಲಿಕ್ಕಿಲ್ಲ. ಯಾವುದೇ ಮೆಟೀರಿಯಲ್ಗಳನ್ನು ನೀವು ತರದೆ ಸ್ಟೇಜ್ನಲ್ಲಿ ಒಬ್ಬನೇ ಇದ್ದರೂ 10 ಮಂದಿ ಇದ್ದಾರೆ ಅನ್ನೋದನ್ನು ತೋರಿಸಿ ನಾನು ನಟನೆ ಮಾಡಬೇಕು. ಅಥವಾ ಒಂದಷ್ಟು ಜನ ಗುಂಪಿನಲ್ಲಿ ಇದ್ದರೂ ಕೂಡ ಒಂದು ಕಥೆಯನ್ನು ಅದನ್ನು ಹೇಳಬೇಕು ಅಂತ ಒಂದು ಕಲೆ ಅದು. ಮುಖಕ್ಕೆ ಬಿಳಿ ಬಣ್ಣ ಹಾಕಿ ಮಾಡುವಂಥ ಕಲೆ ಅದು. ನಮ್ಮ ಬಹಳ ಮುಖ್ಯವಾಗಿ ಈ ಭಾಗದಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಬಹಳ ಮಂದಿ ಮೈಮ್ ಆರ್ಟಿಸ್ಟ್ಗಳು ಇದ್ದರು, ಹಿರಿಯ ಕಲಾವಿದರುಗಳೆಲ್ಲ ಇದ್ದರು. ಅವರೆಲ್ಲ ಮಾಡಿದ್ದನ್ನು ನಾನು ಕೇಳಿದ್ದೆ, ಕೆಲವು ನೋಡಿದ್ದೆ ಕೂಡ. ಅದು ಸ್ವಲ್ಪ ಇನ್ಸ್ಪೈರ್ಡ್ ಆದೆ ನಾನು ಅದಕ್ಕೆ. ಸೊ ಅದನ್ನು ಫಾಲೋ ಮಾಡಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಮಾಡ್ತಾ ಮಾಡ್ತಾ ಕಾಲೇಜ್ ದಿನಗಳಿಂದ ಅದು ಸ್ಟಾರ್ಟ್ ಮಾಡಿದ್ದೆ. ಒಳ್ಳೆ ಮೈಲೇಜ್ ಸಿಕ್ತು. ಸಿಕ್ಕಿದಾಗ ಆಗ ಏನಂದರೆ ಆ ಹಿಂದಿನ ಸಂದರ್ಭಗಳಲ್ಲಿ ಬಹಳ ಮಂದಿ ಮೈಮ್ ಶೋಗಳನ್ನು ಮಾಡಿದ್ರಿಂದ ಇಲ್ಲಿನ ಸಂಘಟಕರಿಗೆ ಮೈಮ್ ಬಗ್ಗೆ ಗೊತ್ತಿತ್ತು. ಈ ನೀವು ಹೊರಗಡೆ ಹೋದರೆ, ಬೇರೆ ಕಡೆಗಳಿಗೆ ಹೋದರೆ ಮೈಮ್ ಬಗ್ಗೆ ಜನರಿಗೆ ಗೊತ್ತಿಲ್ಲ. ಅದೇನೋ ಮಕ್ಕಳು ಮಾಡುವಂಥ ಆಟಗಳು ಅಂತ ತಿಳ್ಕೊಂಡಿರ್ತಾರೆ. ಆದರೆ ಥಿಯೇಟರ್ನ ಒಂದು ಭಾಗ ಅಂತ ಬೆಂಗಳೂರು, ಮೈಸೂರು ಮತ್ತು ಇಲ್ಲಿ ಮಂಗಳೂರು, ಈ 3 ಕಡೆಯಲ್ಲಿ ಮೈಮ್ ಬಗೆಗೆ ಸ್ವಲ್ಪ ತಿಳುವಳಿಕೆ ಇದ್ದವರು ಮತ್ತು ಪ್ರೇಕ್ಷಕರು ಕೂಡ ಇರುವುದರಿಂದಾಗಿ ಅಂತ ಮೈಮ್ ಶೋ ಮಾಡಲಿಕ್ಕೆ ನಮಗೆ ಅವಕಾಶಗಳು ಸಿಗ್ತಾ ಇದ್ವು. ಕ್ರಮೇಣ ಏನಾಯಿತು, ನಾನು ಮಾಧ್ಯಮ ಕ್ಷೇತ್ರಕ್ಕೆ ಬಂದೆ. ಮಾಧ್ಯಮ ಕ್ಷೇತ್ರಕ್ಕೆ ಬಂದಾಗ ಇಲ್ಲಿ ಬಹಳ ಬ್ಯುಸಿ ಆದೆ. ಅದು ಹಾಗೆ ಉಳಿಯಿತು. ನೆಕ್ಸ್ಟ್ ಜನರೇಷನ್ ಅದನ್ನು ಏನಿದ್ರು ಸ್ಕೂಲ್ ಕಾಲೇಜುಗಳಲ್ಲಿ ಮಾಡೋರು ಮಾತ್ರ ಉಳಿದ್ರು. ನಾನು ಕೂಡ ಸ್ಕೂಲ್ ಕಾಲೇಜಿಗೆ ಹೋಗಿ ಅದನ್ನು ತರಬೇತಿ ಕೊಡೋದನ್ನು ಮಾಡಿದೆ. ಸ್ಕೂಲ್ ಕಾಲೇಜುಗಳಲ್ಲಿ ಮಾಡಿದಂಥ ಹುಡುಗರು ಮತ್ತೆ ಅದನ್ನು ಕಂಟಿನ್ಯೂ ಮಾಡಲಿಲ್ಲ, ಮೈಮನ್ನು ಅವರು ಕಂಟಿನ್ಯೂ ಮಾಡಲಿಲ್ಲ. ಒಂದು ತಂಡವಾಗಿ ಅವರು ಬಂದು ಮಾಡಲಿಲ್ಲ. ತಂಡವಾಗಿ ಬಂದು ಅವ್ರು ಮಾಡಿರ್ತಿದ್ರೆ ಇವತ್ತು ಅದರ ಒಂದು ವಾತಾವರಣ, ಮೈಮ್ ವಾತಾವರಣ ಇಲ್ಲಿ ಖಂಡಿತ ಇರ್ತಿತ್ತು. ಮೈಸೂರು ಅದಕ್ಕೆ ಒಂದು ಒಳ್ಳೆ ಪ್ಲೇಸ್ ಆಗಿ ಬಂದಿದೆ. ಮೈಸೂರಿನಲ್ಲಿ ಈಗಲೂ ಬೇರೆ ಬೇರೆ ರೀತಿಯಲ್ಲಿ ಬಹಳ ಸ್ಪೆಷಲ್ ಆಗಿ ಮೈಮ್ ಶೋವನ್ನು ಮಾಡ್ತಾ ಇದ್ದಾರೆ. ಅದು ಬಿಟ್ಟರೆ ನಮ್ಮ ದೇಶದಲ್ಲಿ ಕೋಲ್ಕತ್ತಾ ಮತ್ತು ಕೇರಳ ಇವೆರಡು ಕಡೆ ಮೈಮ್ ಶೋವನ್ನು, ಮೈಮ್ಗೆ ಸಂಬಂಧಪಟ್ಟ ಬಹಳ ಅಕಾಡೆಮಿಕ್ ಆಗೋಂಥ ರೀತಿಯಲ್ಲಿ ಅಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಇಷ್ಟು ಪ್ಲೇಸ್ ಅದು ಬಿಟ್ಟರೆ ಯುರೋಪ್ ಕಂಟ್ರಿಗಳಲ್ಲಿ ಮೈಮ್ ಹೆಚ್ಚು ಭಾಳ ಅದೊಂದು ಶಾಸ್ತ್ರೀಯ ಕಲೆ ಅನ್ನುವ ರೀತಿಯಲ್ಲಿ ಮಾಡ್ತಾರೆ. ಅಷ್ಟು ಸ್ಟಡಿ ಮಾಡ್ತಾರೆ ಮೈಮ್ ಮೇಲೆ. ಅಂಥ ಆ್ಯಕ್ಟ್ಗಳನ್ನು ಮಾಡ್ತಾರೆ. ದೊಡ್ಡ ದೊಡ್ಡ ಆ್ಯಕ್ಟ್ಗಳನ್ನು ಕೂಡ, ಒಂದು ನಾಟಕದಷ್ಟು ದೊಡ್ಡದಂತಂದರೆ 3/4 ಗಂಟೆ 1 ಗಂಟೆ ಆ್ಯಕ್ಟ್ಗಳನ್ನು ಕೂಡ ಮಾಡ್ತಾರೆ. ಮೈಮ್ ಅಂತ ಅನ್ನೋದು ಸಾರ್ವಜನಿಕ ಜನರನ್ನು ನಗಿಸುವಂಥ ಜೋಕರ್ ಅಲ್ಲ. ಅದು ಕೆಲವರು ಜೋಕರ್ ಅಂತ ತಿಳ್ಕೊಂಡಿರ್ತಾರೆ. ಮೈಮ್ ಜೋಕರ್ ಅಲ್ಲ. ಮೈಮ್ ಅನ್ನುವಂಥದ್ದು ಒಂದು ಕಲೆ, ಅದು ಒಂದು ನಟನಾ ಕಲೆ ಅದು. ಸೊ ಆ ನಟನಾ ಕಲೆಯಲ್ಲಿ ನೀವು ಮಾತನಾಡಬಾರ್ದು, ಮಾತನಾಡದೆ ಮಾಡುವಂಥದ್ದು ಏನಿದೆ ಅದು ಒಂದು ವಸ್ತುವನ್ನು ಟಚ್ ಮಾಡಲಿಕ್ಕಿಲ್ಲ, ಒಬ್ಬ ಇನ್ನೊಬ್ಬನ ಟಚ್ ಮಾಡಲಿಕ್ಕಿಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಯುರೋಪ್ ಕಂಟ್ರಿಗಳಲ್ಲಿ ಹಲ್ಲು ಬಿಡಲಿಕ್ಕಿಲ್ಲ. ಹಲ್ಲು ಬಿಡದೆ ನೀವೆಲ್ಲ ನಿಮ್ಮ ಭಾವನೆಗಳನ್ನು, ನವರಸಗಳನ್ನು ತೋರಿಸಬೇಕು. ಖಾಲಿ ನಿಮ್ಮ ಲಿಪ್ಪು, ಮೂಗು ಮತ್ತು ಇದು ಗಲ್ಲ, ಇಷ್ಟೇ ಕಣ್ಣು, ಇಷ್ಟೇ ಇದರಲ್ಲೇ ನೀವು ಆ್ಯಕ್ಟ್ ಮಾಡಿ ನಿಮ್ಮ ಭಾವನೆಗಳನ್ನು ತೋರಿಸಿ ಜನರಿಗೆ ಅರ್ಥಪಡಿಸಬೇಕು. ಸೊ ಇಂಥ ಮೆಟೀರಿಯಲ್ ಇದೆ ಅಂತ ಅನ್ನೋದನ್ನು ನಾನು ತೋರಿಸಬೇಕು. ಇದು ಮೈಮ್ನ ಚಾಲೆಂಜ್. ಸರ್, ಇತ್ತೀಚಿನ ದಿನಗಳಲ್ಲಿ ಆ ಮೈಮ್ ಕಲೆ ಅನ್ನೋದು ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ ಅಲ್ವಾ ಸರ್? ಅದಕ್ಕೆ ಕಾರಣ ಏನಿರ್ಬೋದು? ಇಲ್ಲ, ಅದು ಏನಾಗಿದೆ, ಖಂಡಿತ ಸಾಧ್ಯ ಇದೆ. ಒಂದು ತಂಡವಾಗಿ ಬಂದು ಜನರಿಗೆ ಮನೋರಂಜನೆ ನೀಡುವಂಥ ಒಂದು ಇದರ ನಿಟ್ಟಿನಲ್ಲಿ ಬಂದರೆ ಖಂಡಿತ ಮೈಮನ್ನು ಜನ ಸ್ವೀಕಾರ ಮಾಡ್ತಾರೆ. ನಮ್ಮ ಮಂಗಳೂರು, ಉಡುಪಿಯಲ್ಲಂತೂ ಖಂಡಿತ ಇದನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯತೆ ಇದೆ. ಬಟ್ ಅದರ ಪ್ರೆಸೆಂಟೇಷನ್ ಭಾಳ ಮುಖ್ಯ. ಈಗಿನ ಜನ್ರೇಷನ್ಗೆ ಮತ್ತು ಈಗಿನ ಜನರಿಗೆ ಅದನ್ನು ಮನದೊಟ್ಟು ಮಾಡುವಂಥ ರೀತಿಯಲ್ಲಿ ಮಾಡಬೇಕು. ನಾನು ಅದು ಹೇಳಿದೆಲ್ಲ, ಹಲ್ಲು ಬಿಡಲಿಕ್ಕಿಲ್ಲ, ಅದು ಇಲ್ಲಿ ಆಗುದಿಲ್ಲ. ನಮ್ಮದೆಲ್ಲ ಬಾಯಿ, ಮಾತು, ಕೈ ಚಹರೆಗಳು ಎಲ್ಲ ಜಾಸ್ತಿ ನಮ್ಮದು. ಹಾಗಾಗಿ ಜನ ಆ ರೀತಿ ಇದ್ರೆ ಮಾತ್ರ ರಿಸೀವ್ ಮಾಡ್ತಾರೆ, ಇಲ್ಲಿದ್ರೆ ರಿಸೀವ್ ಮಾಡೋದಿಲ್ಲ. ಹಾಗಾಗಿ ಇಲ್ಲಿಯ ಜನರ ನೋಡಿಕೆ ತಕ್ಕ ಒಂದು ಸ್ವಲ್ಪ ಅದು ಸರಳೀಕರಣ ಮಾಡಿಕೊಂಡು ಮೈಮನ್ನು ಮಾಡಬಹುದು. ಖಂಡಿತ ಸಾಧ್ಯ ಇದೆ. ಹೊಸತಂಡಗಳು ಬಂದರೆ ನಾನು ಖಂಡಿತ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಮಾಡಿ. ಈಗ ನಿಮ್ಮ ಪರ್ಸನಲ್ ಲೈಫ್ ಕೇಳಬೇಕು ಅಂತಾದರೆ, ನಿಮ್ಮ ಫ್ಯಾಮಿಲಿ, ನಿಮ್ಮ ಹೇಗಿತ್ತು ಆ ಚಿಕ್ಕ ಇರುವಾಗ ಒಂದು ಲೈಫ್ ಸ್ಟೈಲ್ ಇರುತ್ತಲ್ವ ಸರ್? ನಿಮ್ಮ ಪೇರೆಂಟ್ಸ್ ನಿಮ್ಮನ್ನು ಸಾಕಿರೋದಾಗಿರ್ಬೋದು, ಆ ಲೈಫ್ ಸ್ಟೈಲ್ ಹೇಗಿತ್ತು ಸರ್ ನಿಮ್ಮದು? ನಾವು 10 ಮಂದಿ ಮಕ್ಕಳು. ನನ್ನ ತಂದೆ ಹಂಚಿನ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ರು. ಮನೆಯಲ್ಲಿ ಅಮ್ಮ ಇರ್ತಿದ್ರು.
10 ಮಂದಿ ಮನೆಯಲ್ಲಿ ಇರ್ತಿದ್ರಿಂದ ನಮ್ಗೆ ಯಾವುದು ಊರು ಇರ್ತಿರ್ಲಿಲ್ಲ, ಬೋರ್ ಇರ್ತಿರ್ಲಿಲ್ಲ, ಭಾಳ ಚೆನ್ನಾಗಿ ಮಜಾ ಎಲ್ಲ ರೀತಿಯ ಎಂಟರ್ಟೈನ್ಮೆಂಟ್ಗಳು ಇರ್ತಾ ಇತ್ತು. ಆಗಿದ್ದದ್ದು ರೇಡಿಯೋವನ್ನು ಕೇಳ್ತಾ ಇದ್ದು. ಮತ್ತು ಸ್ವಲ್ಪ ಸಮಯದಲ್ಲಿ ಕ್ಯಾಸೆಟ್ ಬಂತು, ಅಣ್ಣನ ಒಂದು ಸೈಕಲ್ ಬಂತು, ಅಣ್ಣನಿಗೆ ಗೊತ್ತಿಲ್ಲದ ಸೈಕಲನ್ನು ಕದ್ದು ಓಡ್ತಾ ಇದ್ದದ್ದು. ಸೊ ಅಣ್ಣಂದಿರು ಸ್ವಲ್ಪ ಶರ್ಟ್ ಒಳ್ಳೇದಿದ್ರೆ ಅದನ್ನು ಜೊಗಲೆ ಆದರೂ ಕೂಡ ಹಾಕಿ ಹೋಗ್ತಾ ಇದ್ದದ್ದು. ಇಂಥದ್ದೆಲ್ಲ ಭಾಳ ನೆನಪುಗಳೆಲ್ಲ ಇವೆ. ಜೊತೆಗೆ ಕದ್ದು ಮುಚ್ಚಿ ಕೋಲ ನೇಮ ಉತ್ಸವಗಳಿಗೆಲ್ಲ ಹೋದದ್ದು ರಾತ್ರಿ. ಬೆಳಿಗ್ಗೆ ಬಂದಾಗ ಅಮ್ಮನ ಪೆಟ್ಟು ತಿಂದದ್ದು. ಸೊ ಅಮ್ಮ ಭಜನೆ ಹಾಡಿಸಿದ್ದು, ಭಜನಾ ಮಂದಿರಕ್ಕೆ ಹೋದದ್ದು, ಅಮ್ಮ ಒಂದಷ್ಟು ಹಾಡುಗಳನ್ನು ಕಲಿಸಿದ್ದು, ಶಾಲೆಯಲ್ಲಿ ಹಾಡಿದ್ದು, ಹಾಡಲಿಕ್ಕೆ ಸಾಧ್ಯ ಆಗದೆ ಹೋದದ್ದು, ಒಂದಷ್ಟು ಹಠ ಬಂದದ್ದು, ನನ್ನ ಟೀಚರ್ ಹಿಡಿದು ಒಂದು ಹರಿಕತೆ ಮಾಡಿಸಿದ್ದು, ಇಂಥದ್ದೆಲ್ಲ ಭಾಳ ಇದೆಲ್ಲ ಇನ್ಸ್ಪಿರೇಷನ್ಗಳು. ಪ್ರೈಮರಿಯಲ್ಲಿ ಇದ್ದಾಗ ನನ್ನ ಟೀಚರ್ ಈ ಫೀಲ್ಡ್ ಬರಬೇಕಾದ್ರೆ ನಿಮ್ಮ ಇನ್ಸ್ಪಿರೇಷನ್ ಇದು ಅಂತ ಇದೆ. ಖಂಡಿತ ನಮ್ಮ ಆ ಲೈಫಲ್ಲಿ ಅವತ್ತಿನ ಈಗಿನ ಜನ್ರೇಷನ್ ಗೊತ್ತಿಲ್ಲ ನನಗೆ. ಅಂದರೆ ನಾವೆಲ್ಲ ಈಗಿನ ಬೇರು ಅಂತ ಹೇಳ್ತಾವಲ್ಲ, ಈಗ ಜನಪದದ ಮೂಲ ಹಾಡುಗಳೆಲ್ಲ ಏನಿದ್ದಾವೆ ಇದೆಲ್ಲ ಸಿಗಬೇಕಾದ್ರೆ ಅವರುಗಳು ನಮ್ಮ ಜೊತೆ ಇದ್ದದ್ದರಿಂದ, ಅವರು ನಮ್ಮನ್ನು ಅವ್ರ ಜೊತೆ ತಗೊಂಡು ಹೋದದ್ರಿಂದ ನಮಗೆಲ್ಲ ಅದು ಅರ್ಥ ಆಯಿತು, ನಮಗೆಲ್ಲ ಗೊತ್ತಾಯಿತು. ಇಲ್ಲದೆ ಹೋಗಿರ್ತಿದ್ರೆ ಖಂಡಿತ ಸಾಧ್ಯ ಇಲ್ಲ. ಸೊ ಈಗಿನ ಜನ್ರೇಷನ್ಗೆ ಹೌದು, ನಾವು ಆಗ ರೇಡಿಯೋ, ಆನಂತರ ಬಿಟ್ಟರೆ ಕ್ಯಾಸೆಟ್, ಗ್ರಾಮೋಫೋನ್ನಿಂದ ಬಂದವರು, ಕರೆಂಟು ಕೂಡ ಇಲ್ಲದೆ ಅಂತ ಸಂದರ್ಭದಲ್ಲಿ ಬೆಳೀತಾ ಬಂದವರು. ಈಗ ಎಲ್ಲವೂ ಬಂದು ಬಿಟ್ಟಿದೆ. ಹಾಗಾಗಿ ನಾವು ಆಗ ಚಂದಮಾಮ, ಬಾಲಮಿತ್ರ, ಇಂದ್ರಜಾಲ ಕಾಮಿಕ್ಸ್ ಓದಿದವರು ಈಗೆಲ್ಲ ಮೊಬೈಲ್ನಲ್ಲಿ ನೋಡ್ತೇವೆ. ಅಂದರೆ ದೃಶ್ಯರೂಪಕವಾಗಿ ಆಗ ಮೊಬೈಲಲ್ಲಿ ಬಂದಾಗ ಈಸಿ ಮಾಡಿದೆ. ಹಾಗಂತ ಈಗಿನ ಸಂದರ್ಭ ನೋಡುವಾಗ ಮುಂದೆ ಒಂದು ಸಂದರ್ಭ ಬಂದ ಅದು ಏನಾಗ್ಬೋದು ಗೊತ್ತಿಲ್ಲ. ಮುಂದೆ ಒಂದು ಸಂದರ್ಭ ಬಂದು ಅವರು ಹೇಳ್ಬೋದು ನಾವೆಲ್ಲ ಮೊಬೈಲ್ ಮಾತ್ರ ನೋಡ್ತಾ ಇದ್ದದ್ದು ಅಂತ. ಇವಾಗ ನಾವು ಹೇಗೆ ಪೇಪರ್ ಓದ್ತಿದ್ವಿ ಅಂತ ಹೇಳ್ತೀವೋ. ಸೊ ಹಾಗಾಗಿ ಈಗಿನ ಜನರೇಷನ್ಗೆ ಇದು ಕರೆಕ್ಟ್, ಇದು ಸರಿಯಾಗಿದೆ. ಆದರೆ ಅದನ್ನು ಸದ್ಬಳಕೆ ಆಗುವ ರೀತಿಯಲ್ಲಿ ಮಾಡಬೇಕಾದ್ದು ಹೇಗೆ ಅನ್ನುವಂಥದ್ದನ್ನು ನಾವು ನಮ್ಮ ನೆಕ್ಸ್ಟ್ ಜನರೇಷನ್ ಮುಟ್ಟಿಸಬೇಕಾದದ್ದು ಭಾಳ ಮುಖ್ಯ ಅಂತ ನಾನು ಕಂಡುಕೊಂಡದ್ದು. ಹಾಗೆ ನಮ್ಮ ಫ್ಯಾಮಿಲಿ, ನಮ್ಮ ಪರಿಸರ, ನಮ್ಮ ಊರು ಇವೆಲ್ಲ ಒಂದು ಕಾರಣ ಆಗ್ತದೆ.
ನೀವೀಗ ಹಾಡೆಲ್ಲ ಹೇಳಿದ್ದೀರಾ, ಅದರ ಒಂದಿಷ್ಟು ಜನರ ಮನಸ್ಸನ್ನು ರೀಚ್ ಆಗಿದ್ದೀರಾ. ನಿಮ್ಮ ಫ್ರೆಂಡ್ ಝೋನ್ ಆಗಿರ್ಬೋದು, ಫ್ಯಾಮಿಲಿಲಿ ಆಗಿರ್ಬೋದು, ಯಾವ ರೀತಿ ನಿಮ್ಮನ್ನು ಮಾತಾಡಿಸ್ತಾರೆ ಸರ್? ನನ್ನ ಊರಲ್ಲಿ ನಾನು ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ರೀತಿಯಲ್ಲಿ, ಅಂದರೆ ನಾನು ಯಾವತ್ತೂ ಸಿಗ್ತಾ ಇರ್ತೇನೆ ಅವರಿಗೆ, ಯಾವತ್ತೂ ಮಾತಾಡ್ತಾ ಇರ್ತೀನಿ. ಅದೇ ರಾಮು ಅಷ್ಟೇ, ಬೇರೇನು ಗೊತ್ತಿಲ್ಲ. ಹಾಗಂತ ನಾನು ಅದು ಬಹಳ ಎಷ್ಟು ವರ್ಷಗಳನ್ನು ನಾನು ಸ್ಟಾರ್ಟ್ ಮಾಡಿದನು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಎಲ್ಲ ಕಡೆ ಹೋಗ್ತೀನಿ, ಯಾರು ಕರೆದರೂ ಹೋಗ್ತೀನಿ, ಪ್ರೋಗ್ರಾಮ್ಗಳನ್ನು ಕೊಡ್ತೀನಿ, ಮಕ್ಕಳ ಶಿಬಿರಗಳನ್ನು ಮಾಡ್ತಾ ಇದ್ದೇನೆ, ನಾಟಕ, ಮೈಮ್ ಶೋ ಇಂಥದ್ದು ಕೂಡ ಮಾಡ್ತಾ ಇದ್ದೀನಿ. ಈಗ ಸಿನಿಮಾಗಳಿಗೆ ಕರಿತಾ ಇದ್ದಾರೆ, ಸಿನಿಮಾಗಳಿಗೆ ಹೋಗ್ತೇನೆ, ಹಾಡ್ಲಿಕ್ಕೆ ಹೇಳಿದ್ರೆ ಹಾಡ್ಲಿಕ್ಕೆ ಹೋಗ್ತೇನೆ. ಆಲ್ರೌಂಡರ್, ಒಂದೇ ಪ್ಯಾಕೇಜ್ ಅಂತ. ಓಕೆ ಸರ್, ಅದರ ಜೊತೆಗೆ ನೆಕ್ಸ್ಟ್ ನೀವು ಪತ್ರಕರ್ತರಾಗಬೇಕು ಅನ್ನುವಂಥದ್ದು ಯಾವ ಟೈಮಲ್ಲಿ ನಿಮಗೆ ಹೊಳಿಯಿತು? ಲೈಕ್ ನಿಮ್ಗೆ ಆ ಇಂಟ್ರೆಸ್ಟ್ ಹೇಗೆ ಬಂತು? ಇದೆಲ್ಲ ಏನಂತ ಹೇಳಿದ್ರೆ ಒಂದು ಪಲ್ಲಟಗಳೆಲ್ಲ. ಓಕೆ, ಒಂದು ಸಂದರ್ಭದಲ್ಲಿ ಇಲ್ಲಿ ನಾನು ಇನ್ನು ಅಂದರೆ ಕೆಲವರು ಹೇಳ್ತಾರಲ್ಲ, ಅಂದರೆ ಕೆಲವೊಮ್ಮೆ ಮನೆಯಲ್ಲೂ ಕೂಡ ಇರ್ತದೆ, ಅಂದರೆ ನೀನು ಏನು ಮಾಡಬೇಕು ಅಂತ ಇದೆಯಾ, ಇದು ಅಲ್ಲ ಅಂತ. ಅಂದರೆ ನಾನು ನಾಟಕ ಮಾಡೋದಾಗಲಿ ಅಥವಾ ಹಾಡೋದಾಗಲಿ ಆ ಸಂದರ್ಭಗಳಲ್ಲಿ ಅದು ಇದೊಂದು ಭವಿಷ್ಯ ಅಂತ ಇರೋದಿಲ್ಲ. ಆ ಸಂದರ್ಭದಲ್ಲಿ ಯಾರು ಶಾಸ್ತ್ರೀಯವಾಗಿ ಹಾಡು ಕಲಿತಾ ಇರ್ತಾರೆ ಅವರ ಹಿನ್ನೆಲೆಯಲ್ಲಿ ಇದೊಂದು ನಿನ್ನ ಭವಿಷ್ಯ ಅಂತ ಹೇಳ್ಕೊಳ್ಳೋದು ಇರ್ತು. ಆದರೆ ನಮಗೆ ಅದನ್ನು ಇದು ನಿನ್ನ ಭವಿಷ್ಯ ಅಂತ ಹೇಳೋರು ಯಾರೂ ಇರ್ತಾ ಇರಲಿಲ್ಲ. ಹಾಗಾಗಿ ಇನ್ನೊಂದು ಕಡೆಗೆ ನಾನು ಹೋಗಬೇಕು, ಅಲ್ಲೇನಾದರೂ ಮಾಡಬೇಕು ಅಂತಲೇ ಇದ್ದದ್ದು. ನಾನು ಇಡೀ ಬಂದ ಇದರಲ್ಲಿ ಎಲ್ಲವೂ ಕೂಡ ನನ್ನ ಇಂಟ್ರೆಸ್ಟ್, ನನಗೆ ಆಸಕ್ತಿ ಇದೆ ಅನ್ನೋ ಕಾರಣಕ್ಕಾಗಿ ನಾನು ಮಾಡ್ತಾ ಬಂದಿರೋದು ವಿನಃ ನಾನು ಅದರಲ್ಲಿ ದುಡಿಬೇಕು, ಏನಾದರೂ ಹಣ ಗಳಿಸಬೇಕು, ನನ್ನ ವೃತ್ತಿಪರತೆ ಅನ್ನೋದನ್ನು ನಾನು ಮಾಡಲೇ ಇಲ್ಲ. ಕೊನೆಗೆ ಈ ಟಿವಿಯಲ್ಲಿ ನನಗೆ 2000 ಇಸವಿಯಲ್ಲಿ ಸಿಕ್ಕಿದಾಗ ಕೂಡ ಇದೊಂದು ಎಕ್ಸ್ಪೀರಿಯನ್ಸ್ ಆಗ್ತದಲ್ಲ ನೋಡುವ ಅಂತಲೇ ಹೋದದ್ದು, ಸಂಬಳಕ್ಕಾಗಿ ಹೋದದ್ದಲ್ಲ. ಅಲ್ಲಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಯಿತು, ಒಂದು ಮಾಧ್ಯಮ ಕ್ಷೇತ್ರ ಅಲ್ಲಿ ಒಂದು ತೆರೆದುಕೊಂಡಿತ್ತು. ಓ ಹೀಗಿದೆಯಲ್ಲ ಅಂತ ಗೊತ್ತಾಯಿತು. ಅದು ಬೇರೆ ಕ್ಷೇತ್ರ ಅದು. ಯಾಕಂದರೆ ಈ ಟಿವಿ ಬಂದ ಸಂದರ್ಭ ಇದೆಯಲ್ಲ, ಡಿಯಿಂದ ನಂತರದಲ್ಲಿ ಉದಯ ಟಿವಿ ಬಂದದ್ದು. ಉದಯ ಟಿವಿ ನಂತರದಲ್ಲಿ ಉದಯ ಟಿವಿ ನ್ಯೂಸ್ ಹೇಗಿತ್ತು ಅಂತ ಹೇಳಿದ್ರೆ 24 ಗಂಟೆ ನಂತರ ನ್ಯೂಸ್ ಬರೋದು. ಇಲ್ಲಿಂದ ಕ್ಯಾಸೆಟ್ ತಗೊಂಡು ಹೋಗ್ತಾ ಇದ್ರು, ಇಲ್ಲಿಯ MP MLA ಇಲ್ಲಿ ಅವ್ರದ್ದು ರೆಕಾರ್ಡ್ ಮಾಡಿಸಿ ಇಲ್ಲಿಯ ರಿಪೋರ್ಟರ್ಗಳು ಅವರ ಕೈಯಲ್ಲೇ ಕೊಟ್ಟು ಅವರು ಅದನ್ನು ಬೆಂಗಳೂರಿಗೆ ತಗೊಂಡು ಹೋಗಿ ಬಸ್ಸಲ್ಲಿ, ಆಗ KSRTC ಬಸ್ಸಲ್ಲಿ ಹೋಗಿ, MLA ಎಲ್ಲ KSRTC ಬಸ್ಸಲ್ಲಿ ಹೋಗ್ತಾ ಇದ್ದದ್ದು. ಅವರು ಹೋಗಿ ಅಲ್ಲಿ ಅವರು ಆ ಚಾನೆಲ್ನವರು ಬರ್ತಾ ಇದ್ರು, ಅವರಿಗೆ ಆ ಕ್ಯಾಸೆಟನ್ನು ಕೊಡ್ತಾ ಇದ್ರು, ಅವ್ರ ಕ್ಯಾಸೆಟ್ ತಗೊಂಡು ಹೋಗಿ ಅವರ ನ್ಯೂಸ್ ಬರ್ತಾ ಇತ್ತು. ಸೊ ಹೀಗಿದ್ದಂಥ ಕಾಲಘಟ್ಟದಲ್ಲಿ ಈ ಟಿವಿ ಬಂದಾಗ ಬಹಳ ಫಾಸ್ಟ್ ಆಯ್ತದು. 24 hours ಇದ್ದದ್ದು 1 ಗಂಟೆ ಒಳಗೆ, 1 ಗಂಟೆ 2 ಗಂಟೆಯಲ್ಲಿ ನ್ಯೂಸ್ ಬರೋದು ಆರಂಭ ಆಯಿತು. ಸೊ ಅಂಥ ಒಂದು ಮಾಧ್ಯಮ ಲೋಕದ ಒಂದು ಬಹಳ ಫಾಸ್ಟ್ ಆದಂಥ ಲೋಕಕ್ಕೆ ಬಂದಾಗ ನಾನು ಕೂಡ ಅಲ್ಲಿ ಹೋದದ್ದು. 2 ವರ್ಷ ಅವ್ರ ಜೊತೆ, ಎಲ್ಲರ ಜೊತೆ ಇದ್ದದ್ದು. ಬಹಳ ಮಜಾ ಇತ್ತು. ಅದು 150 ಮಂದಿ ಇದ್ದೇವೆ ಈ ಟಿವಿಯಲ್ಲಿ. ಸೊ ಅದನ್ನು ಇಟ್ಕೊಂಡು ಬಂದಾಗ ಮತ್ತೆ ನಂತರದಲ್ಲಿ ಬಂದು ನನ್ನ ಊರಿಗೆ ಏನಾದರೂ ಬರಬೇಕು ಅಂತ ಆಯಿತು. ಅಂದರೆ ಆಗ ಮತ್ತೆ ಹೊಡೆದದ್ದು ನಾನು ಮಾಡಬೇಕಾಗಿರೋ ಹಾಗೆ ಅಲ್ಲಿ ಇನ್ಕಮ್ ಆಯ್ತು. ಅದು ಇನ್ಕಮ್ ಆಯಿತು. ಜೊತೆಗೆ ಇದು ಇನ್ಕಮ್ಗಿಂತಲೂ ಕೂಡ ನನಗೆ ಈ ಒಂದು ನನ್ನ ಹಾಡುಗಳು, ಜನಪದ ಇವುಗಳ ಮೇಲೆ ಬಹಳ ಆಸಕ್ತಿ ಜಾಸ್ತಿ ಆಗ್ತಾ ಹೋಯಿತು. ಒಂದಷ್ಟು ಹಾಡಿನ ದಾಟಿಗಳು ಮತ್ತು ಟ್ಯೂನ್ಗಳು ನನ್ನಲ್ಲಿ ಗುಣಗುಣಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅದು ಸ್ಟಾರ್ಟ್ ಆದಾಗ ಇದನ್ನು ಹಿಡಿದು ಏನಾದರೂ ಮಾಡಬೇಕು ಅಂತ ಆದಾಗ ನಾನು ಮಂಗಳೂರಿಗೆ ಬಂದೆ. ಮಂಗಳೂರಿಗೆ ಬಂದು ಅದರ ಮೇಲೆ ಕೆಲಸ ಮಾಡಿದೆ. ಸಿರಿ ಚಾನೆಲ್ ಅವರು ಸಿಕ್ಕಿದ್ರು, ಶೀನಾ ನಾಡೋಳಿ ಅಂತವರು ಸಿಕ್ಕಿದ್ರು. ಸೊ ವಿನೋದ್ ಸುವರ್ಣ ಅಂತ ಒಬ್ಬ ವಾದ್ಯ ಸಂಯೋಜಕ, ಇವರೆಲ್ಲ ಸಿಕ್ಕಿದಾಗ ಪ್ರಸನ್ನ ಸುರತ್ಕಲ್, ಯತೇಶ್ ಪೈ ಕಂಪಾಡಿ ಇವರೆಲ್ಲ ಸಪೋರ್ಟ್ ಮಾಡಿದರು. ಸಿರಿ ಚಾನೆಲ್ ಅನ್ನುವಂಥ ಒಂದು ಇದು ಬಂತು. ಅಲ್ಲಿ ಒಂದಷ್ಟು ಹಾಡುಗಳನ್ನು ಮಾಡಿದೆವು, ಸಾಕಷ್ಟು ತುಳು ಹಾಡುಗಳಲ್ಲಿ. ಅದೇ ಸಂದರ್ಭದಲ್ಲಿ V4 ನ್ಯೂಸ್ಗೆ ಬಂದೆ. V4 ನ್ಯೂಸ್ 24/7 ಚಾನೆಲ್ ಆದಾಗ V4 ನ್ಯೂಸ್ಗೆ ಬಂದು ಇಲ್ಲಿ ಒಂದಷ್ಟು ಕೆಲಸ ಮಾಡ್ತಾ ಇಲ್ಲಿ ಈ ಲೋಕಲ್ ಚಾನೆಲ್ ಅನ್ನುವಂಥ ಇನ್ನೊಂದು ಕಲ್ಚರ್ ಮತ್ತು ಆ ಒಂದು ಹೊಸ ಒಂದು ಅನುಭವಗಳು ಅದನ್ನು ಪಡೆದುಕೊಂಡದ್ದು ಮಜಾ ಒಂಥರ ಇಂಟ್ರೆಸ್ಟಿಂಗ್ ಅಲ್ಲ ಸರ್ ನಿಮ್ದು ಲೈಫ್? ಜಂಪಿಂಗ್ ಅಂದ್ರೆ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಇದ್ರೂ ಅಲ್ಲಿ ನೀವೇನಾದ್ರೂ ಒಂದು ಮಾಡ್ತೀರಾ ಅನ್ನೋ ಅದು ಕೆಲಸ ನಾವು ಮಾಡ್ತಾ ಇರಬೇಕು. ನಾವು ಕಲಿತಾ ಇರ್ತೇವೆ, ಜೊತೆಗೆ ನಮಗೆ ಗೊತ್ತಿರುವುದನ್ನು ನಾವು ಮಾಡ್ತಾ ಹೋದಾಗ ಅದು ಒಂದು ರೀತಿಯ ದೂರದೃಷ್ಟಿ ಇದೆಯಲ್ಲ. ಸೊ ಇದು ಹೀಗೆ ಆಗ್ತದೆ ಅನ್ನೋದು ಗೊತ್ತಾಗ್ತಾ ಹೋಗ್ತದೆ. ಸೊ ಅದು ಆಗಿದೆ, ಅದನ್ನು ಮಾಡ್ಕೊಂಡು ಬರಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದು ಭಾಳ ಖುಷಿ ಇದೆ. ಸರ್, ಈಗ ನೀವು ಹೆಚ್ಚಿನ ಒತ್ತು ಜಾನಪದ ಕಲೆಗಳಿಗೆ ನೀಡ್ತೀರಾ, ಯಾಕಾಗಿರ್ಬೋದು ಸರ್ ಅದೊಂದು? ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ಹೇಳಿದೆಲ್ಲ ಇದು ಇಂಥ ಇಂಟ್ರೆಸ್ಟ್, ಅದು ಆಸಕ್ತಿ. ನಾನು ರಾತ್ರಿ ಎದ್ದು ಹೋದವನು ಜಾತ್ರೆ ಉತ್ಸವ ನೇಮ ಕೋಲಗಳಿಗೆ ಅಂತ ಅನ್ನೋದಿದ್ರೆ ಸೊ ಏನಿರಬೇಡ. ಸೊ ಅದು ಹಾಗಾಗಿ ಆ ಮೂಲದಿಂದ ಬಂದಿರೋದ್ರಿಂದಾಗಿಯೇ ಅದು ತುಂಬ ನಾಡ್ತದೆ. ಎಲ್ಲಿ ಒಂದು ಜನಪದದ ವಾಯ್ಸ್ ಕೇಳಿದ್ರು ಕೂಡ ಸೀದಾ ಅಲ್ಲಿ ನುಸುಳ್ಕೊಂಡು ಹೋಗ್ತೇನೆ ನಾನು. ಅಲ್ಲಿ ಹೋಗಿ ಅಲ್ಲಿ ಕೂತ್ಕೊಂಡು ನನ್ನಷ್ಟಕ್ಕೆ ಕೂತ್ಕೊಂಡಿರ್ತೇನೆ, ಕೇಳ್ತೇನೆ.
ಅಲ್ಲಿ ಲಿರಿಕಲಿ ಆಗಿ ನನಗೆ ಅದು ಉಳಿಯುವುದಿಲ್ಲ, ಆದರೆ ಟ್ಯೂನ್ ಆಗಿ ಅದು ನನ್ನಲ್ಲಿ ಅದು ಉಳ್ಕೊಳ್ತಾ ಹೋಯ್ತು. ಅದು ನೇಮಕೋಲಗಳಿಗೆ ಹೋದಾಗ ಅಲ್ಲೇ ಇರುವುದು, 2 ದಿನ ಆದರೆ 2 ದಿನವೂ ಇರುವುದು. ಯಕ್ಷಗಾನ ಅಂತದಾಗ ಸಂಜೆ 6 ಗಂಟೆಗೆ ಹೋದವನು ಬೆಳಿಗ್ಗೆ 4 ಗಂಟೆ 5 ಗಂಟೆವರೆಗೆ ಅಲ್ಲೇ ಇರೋದು. ಸೊ ಈ ರೀತಿಯಾದಂಥ ಆಸಕ್ತಿಗಳು ಇದ್ದದರಿಂದಾಗಿ ಅದೇ ಅಷ್ಟೇ ಗಟ್ಟಿಯಾಗಿ ಅದು ಉಳಿತಾವೆ ಇದನ್ನು. ಸೊ ಆ ಕಾರಣದಿಂದಾಗಿ ಈಗ ಅದು ನನಗೆ ಉಪಯೋಗಕ್ಕೆ ಈ ಹೇಳ್ತಾರಲ್ಲ ಒಂದು ತಪಸ್ಸು ಅಂತ ಅನ್ನುವಂಥದ್ದು ಕೆಲವೊಮ್ಮೆ ಹೇಗಿರ್ತದೆ, ಈಗ ಶಾಸ್ತ್ರೀಯವಾಗಿ ಹಾಡನ್ನು ಕಲಿಯುವುದು ಆ ಸಂದರ್ಭಗಳ ಕಲಿತಾ ಹೋಗ್ತಾರೆ ಅವರು, ಬೇರೆ ಏನು ಗೊತ್ತಿರುವುದಿಲ್ಲ. ಅದರ ಒಂದು ಸಂದರ್ಭದಲ್ಲಿ ಬಂದಾಗ ಅದರ ಯಶಸ್ಸಿನ ಇದು ಅವರಿಗೆ ಸಿಗ್ತಾ ಹೋಗ್ತದೆ, ಗೊತ್ತಿಲ್ಲ. ಅದು ನಾನು ಹೇಳೋದು ಯಶಸ್ಸು ಅಂತ ನನಗೆ ಸಿಕ್ಕಿರೋದು ಯಶಸ್ಸು ಅಂತಲ್ಲ, ಇದು ಒಂದು ಸ್ಟೇಜ್ ಅಷ್ಟೇ. ನಾವು ನಮ್ಮ ಕೆಲಸಗಳನ್ನು ಮಾಡ್ತಾ ಹೋಗ್ಬೇಕು. ಈಗ ನಾವು ರಾಮದಾಸ್ ಸರ್ ಅಂತ ಅಂದಾಗ ನಮಗೆ ನೆನಪಾಗೋದು ಇನ್ನೊಂದು ಶಶಿರಾಜ್ ಕಾವೂರ್ ಸರ್. ಸೊ ನಿಮ್ಮಿಬ್ಬರ ಅದೊಂದು ಡುವೋ, ಅವ್ರು ಹಾಡು ಬರೆಯೋದಾಗಿರ್ಬೋದು, ನೀವು ಹಾಡು ಆಡೋದಾಗಿರ್ಬೋದು, ಅದರದ್ದೊಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್ ನಿಮ್ಮಿಬ್ಬರ ಮಧ್ಯ? ನಮ್ಮಲ್ಲಿ ತುಳು ಹಾಡುಗಳು ಹಿಂದೆ ಈ ಬೇರೆ ಟ್ಯೂನ್ಗಳಿಗೆ ಮಾಡ್ತಾಯಿದ್ರು, ನೀವೆಲ್ಲ ಕೇಳಿರ್ಬೋದು. ಹಿಂದೆ ಎಲ್ಲ ಕ್ಯಾಸೆಟ್ಗಳಿಗೆ ಕ್ಯಾಸೆಟ್ ಹಾಡುಗಳು ಭಾಳ ಫೇಮಸ್ ಟ್ಯೂನ್ ಇದ್ದರೆ ಅದನ್ನು ಮಾಡೋದು, ಅದು ಮಜಾ ಇರ್ತಿತ್ತು. ಆ ಹಾಡುಗಳೆಲ್ಲ ಖುಷಿ. ನಾವು ಬಸ್ಸಲ್ಲೆಲ್ಲ ಹೋದಾಗ ಆ ಹಾಡುಗಳನ್ನು ಕೇಳಿ ಎಲ್ಲರೂ ನಗ್ತಾ ಇದ್ರು, ಖುಷಿ ಪಡ್ತಾಯಿದ್ರು, ಆ ಹಾಡನ್ನು ರಿಸೀವ್ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ನನಗೆ ಹುಟ್ಟಿಕೊಂಡದ್ದು ಅದರಲ್ಲಿ ನಮ್ಮ ಭಾಳ ಮಂದಿ ಬೇರೆ ಬೇರೆ ಹಿರಿಯ ಸಾಹಿತಿಗಳ ಜೊತೆಗೆ ಶಶಿರಾಜ್ ಕಾವೂರ್ ಅನ್ನೋ ಹೆಸರು ಕೂಡ ಬರ್ತಾ ಇತ್ತು. ನಮ್ಮ ನೆರೆಕೆರೆಯವರೇ ಶಶಿ. ಅವರ ತಂದೆ ರತ್ನಾಕರರಾವ್ ಕಾವೂರು, ಅವರ ನಾಟಕಗಳಲ್ಲಿ ಅವ್ರು ನಾನು ಸಣ್ಣದಿರುವಾಗ ನನಗೆ ನಿರ್ದೇಶನ ಮಾಡಿದೆ. ನಾನು ಬಾಲನಟನಾಗಿ ನಾನು ಆ್ಯಕ್ಟ್ ಮಾಡಿದೆ ನನ್ನ ಶಾಲೆಯಲ್ಲಿ, ಅವರು ನಿರ್ದೇಶಕರಾಗಿ ಮಾಡಿದರು ಅವರು. ಸೊ ಇದೆಲ್ಲ ಇದಾಗ ಶಶಿದ್ದು ಹಾಗೆ ನೆರೆಕೆರೆಯಲ್ಲಿ ಪರಿಚಯ ಇದ್ದದ್ದು. ಸೊ ಯಾವಾಗ ಅವರು ಬರೀತಾರೆ ಅಂತ ಗೊತ್ತಾಯಿತು. ಸೊ ಈ ಚರ್ಚೆಗಳು ಸಾಧ್ಯ ಆಯಿತು. ಅಂದರೆ ಅಂಥದ್ದನ್ನು ಮಾಡೋದಕ್ಕಿಂತ ಸ್ವಂತದ್ದನ್ನು ನಾವೇನಾದರೂ ಮಾಡಬೇಕು ಅಂತ ನಾನು ಚರ್ಚೆ ಮಾಡ್ತಾ ಇದ್ದೆ. ಸೊ ಆ ಸಂದರ್ಭದಲ್ಲಿ ಸಿರಿ ಚಾನಲ್ ಸಿಕ್ಕಿದಂಥ ಸಂದರ್ಭದಲ್ಲಿ ಶಶಿ ಜೊತೆಗೆ ಈ ಟ್ಯೂನನ್ನು ನಾನು ಕೊಟ್ಟೆ, ವಾಪುರ್ಲಿಯ ಟ್ಯೂನನ್ನು ಕೊಟ್ಟೆ. ಅದು ಆಲ್ರೆಡಿ ನನ್ನ ಹತ್ರ ಇತ್ತು. ಈ ಟ್ಯೂನ್ಗೆ ನೀವು ಲಿರಿಕ್ಸ್ ಬರೀಬೇಕು ಅಂತ ಹೇಳಿ ಅವರು ಲಿರಿಕ್ಸ್ ಬರೆದರು. ಜೊತೆಗೆ ನಾವು ಒಂದಷ್ಟು ಕೋಲ ನೇಮಗಳಿಗೆ ಹೋಗ್ತಾ ಇದ್ದೆವು. ಒಂದಷ್ಟು ವಿದ್ವಾಂಸರ ಜೊತೆ ಅವರು ಮಾತಾಡಿದರು, ಚರ್ಚೆ ಮಾಡಿದರು. ಆ ಮೂಲಕವಾಗಿ ವಾಪೋರ್ಲಿಯ ಅನ್ನುವಂಥ ಹಾಡು ಬಂತು. ಇನ್ನೂ ಬೇರೆ ಬೇರೆ ಹಾಡುಗಳು ಮಾಡಬೇಕು ಅಂದಾಗ ತುಂಬ ಚರ್ಚೆ ಮಾಡ್ತಾಯಿದ್ದೆವು. ಶಶಿ ಕೆಲವು ಸಾಹಿತ್ಯಗಳನ್ನು ಬರೆದರು. ಜೊತೆಗೆ ಶಶಿ ಅಮರ ಸೋಮೇಶ್ವರರು ಕೆಲವು ಸಾಹಿತ್ಯಗಳನ್ನು ನನಗೆ ತೋರಿಸಿ, ನೋಡಿ ಈ ಸಾಹಿತ್ಯಕ್ಕೆ ನೀವು ಒಂದು ಟ್ಯೂನ್ ಮಾಡಿ ಅಂತ ಹೇಳ್ತಾ ಇದ್ರು, ಇದು ಚೆನ್ನಾಗಿದೆ ಲಿರಿಕ್ಸ್ ಅಂತೇಳಿ. ಅಂದರೆ ಶಶಿ ಆಯ್ಕೆಗಳು ಭಾಳ ಚೆನ್ನಾಗಿರ್ತಿದ್ವು, ಇನ್ನೊಬ್ಬ ಸಾಹಿತ್ಯನ ಆಯ್ಕೆ ಮಾಡುವ. ಮತ್ತು ಅಮರ ಸೋಮೇಶ್ವರ ಅಂತ ಹಿರಿಯ ಸಾಹಿತಿಗಳು, ಅವರ ಸಾಹಿತ್ಯಕ್ಕೆ ಒಂದು ನಾನು ಟ್ಯೂನ್ ಮಾಡೋದಂತೂ ಸ್ವಲ್ಪ ಹೆದರಿಕೆ ಕೂಡ ಇತ್ತು. ಆದರೆ ಹಾಕಿದೆ, ಮಾಡಿದೆ, ಅವರು ತುಂಬ ಖುಷಿಪಟ್ಟರು. ಅನು ಮೊಬೈಲ್ಸ್ ದೀಪಾವಳಿ ಧಮಾಕ. ಇಲ್ಲಿ ಎಲ್ಲ ಖರೀದಿಗಳು ಹಬ್ಬದ ವಾತಾವರಣದಲ್ಲಿ. ನಮ್ಮಲ್ಲಿ ಬೃಹತ್ ಆಫರ್ಗಳು ನಿಮ್ಮ ನಿರೀಕ್ಷೆಗೆ ಮೀರಿ ಸಿದ್ಧವಾಗಿವೆ. ಪ್ರತಿ ಸ್ಮಾರ್ಟ್ಫೋನ್ ಖರೀದಿಯಲ್ಲಿ ನಿಮಗಾಗಿ ಹಬ್ಬದ ವಿಶೇಷ ಲಕ್ಕಿ ಕೂಪನ್. ಅದೃಷ್ಟ ಒಲಿದರೆ ಸ್ಮಾರ್ಟ್ ಟಿವಿ, ಸ್ಮಾರ್ಟ್ ವಾಚ್, ಎಸಿ, ಬ್ಲೂಟೂತ್ ಸ್ಪೀಕರ್, ಮಿಕ್ಸರ್ ಗ್ರೈಂಡರ್ ಹಾಗೂ ಪ್ರತಿ ತಿಂಗಳು ಬೈಕ್ ಗೆಲ್ಲುವ ವಿಶೇಷ ಅವಕಾಶ. ಇನ್ನೇಕೆ ತಡ, ಈ ಅವಕಾಶವನ್ನ ತಪ್ಪಿಸಿಕೊಳ್ಳಬೇಡಿ. ಅನು ಮೊಬೈಲ್ಸ್ಗೆ ಇಂದೇ ಭೇಟಿ ನೀಡಿ. ಮಹೇಶ್ ಕಾಂಪ್ಲೆಕ್ಸ್, ಫ್ಲೈಓವರ್ ಹತ್ತಿರ, ತೊಕ್ಕೊಟ್ಟು. ದೀಪಾವಳಿ ಬರ್ತಾ ಇದೆ ಅಲ್ವಾ? ಪ್ರತಿ ಸಾರಿ ಹೊಸ ಪಟ್ ಸೀರೆ ತಗೊಳ್ಳೋ ಆಸೆ ಇರುತ್ತೆ. ಆದ್ರೆ ಹಳೆಯ ಸೀರೆಗಳೇ ಕಬೋರ್ಡ್ ನಲ್ಲಿ ಬಿದ್ದು ಧೂಳಾಗ್ತಿವೆ. ಪಾರಿ ಸಿಲ್ಕ್ ಸೆಂಟರ್ ಅಂದ್ರೆ ನಂಬಿಕೆಗೆ ಹೆಸರಿದೆ. ಇವರು ನಿಮ್ ಹಳೆಯ ಪಟ್ ಸೀರೆ ನೋಡ್ತಾರೆ, ಅದ್ರ ಸರಿ ಬೆಲೆ ಕೊಡ್ತಾರೆ, ಜರಿ ತೂಕಕ್ ಪ್ರಕಾರ. ಈ ತರರು ಕಸದ ನಂತರ ಕೊಡ್ತಾರೆ. ಅದಕ್ಕಿಂತ ಸುಲಭ ಏನ್ ಬೇಕಮ್ಮ? ಇಲ್ಲಿ ಫ್ರೀ ಪಿಕಪ್ ಸರ್ವಿಸ್ ಇದೆ. ಕಾಲ್ ಮಾಡಿದ್ರೆ ನಿಮ್ ಮನೆ ಬಾಗ್ಲಿಗೆ ಬಂದು ಸೀರೆ ತೆಕ್ಕೊಂಡು ಹೋಗ್ತಾರೆ. ವಾಮನಂದ ಅವ್ರ ಜೊತೆ ಡಾಕ್ಟರ್ ವಾಮನಂದವರು ಹಿರಿಯ ಸಾಹಿತಿಗಳು, ಅವ್ರ ಜೊತೆ ಕೆಲಸ ಮಾಡಿದೆ ನಾನು. ಅವ್ರ ಜೊತೆ ಆಲೆಲೆ ಏರಿಗೆ ಮದುವೆ ಅನ್ನುವಂಥ ಒಂದು ಹಾಡನ್ನು ಬರೆದದ್ದು, ದೀಪನಲಿಕೆ ಬಲೆಯ ಉಂತಲೆ ಮಾತಲೆ ಪುಲೆ ಅನ್ನೋ ದೀಪಾವಳಿಯ ಸಂದರ್ಭಕ್ಕೆ ಇರುವಂಥ ಒಂದು ಹಾಡನ್ನು ಅವ್ರ ಜೊತೆ ಕೂತ್ಕೊಂಡು ಬರೆದದ್ದು. ಅದೆಲ್ಲ ಅನುಭವಗಳು ಭಾಳ ಅಂಥ ಹಿರಿಯ ಸಾಹಿತಿಗಳ ಜೊತೆಗೆ ಪ್ರೊಫೆಸರ್ ವಿವೇಕ್ ರೈ ಅವರ ಜೊತೆಗೆ ಕೂತ್ಕೊಂಡು ಬೇರೆ ಬೇರೆ ಈ ಜನಪದದ ಬಗೆಗೆ ಏನಾದರೂ ಸಂಶಯಗಳಿದ್ದಾಗ ಹೋಗಿ ಅವ್ರ ಹತ್ರ ಕೇಳೋದು, ಮಾತಾಡೋದು, ಇಂಥ ಎಲ್ಲ ಅನುಭವಗಳೆಲ್ಲ ಸಿಕ್ಕಿರೋದಿದೆಯಲ್ಲ, ಅದೆಲ್ಲ
ಭಾಳ ಗ್ರೇಟ್ ಅಂತ ಅನಿಸಿದೆ, ಭಾಳ ಹೆಮ್ಮೆ ಅನಿಸಿದೆ. ಓಕೆ ಸರ್, ಇವತ್ತು ನಾನು ನಿಮ್ಮ ಹಾಡುಗಳನ್ನೆಲ್ಲ ಕೇಳ್ತಾ ಇದ್ದೆ. ಆಗ ನಾನೊಂದು ವಿಡಿಯೋ ಸಾಂಗ್ ನೋಡಿದೆ, ಅದು ಇಲ್ಲೇ ಏನು ಆ ಹಳೆ ಸ್ಟುಡಿಯೋದಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ಸೊ ನೀವು ಇಲ್ಲಿ ಯಾರೆಲ್ಲ ಇದ್ದಾರೋ ಎಲ್ಲ ಹುಡುಗರನ್ನ ಸೇರಿಸ್ಕೊಂಡು ನೀವು ಹಾಡ್ತೀರಾ, ಅವರು ಐಚಿ ಐಚಿ ಅಂತ, ಅದೊಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ನೀವು ಅಂದರೆ ಎಲ್ಲ ಮಕ್ಕಳನ್ನ ಸೇರಿಸಿ ಒಂದು ನಾವು ಮಾಡಿದಂಥ ಸಿರಿ ಚಾನಲ್ನ ಹಾಡುಗಳನ್ನು ಯಾವುದು ಕೂಡ ನಾವು ವಿಡಿಯೋ ಮಾಡಿರಲಿಲ್ಲ, ಅದು ಹಾಗೆ ಇತ್ತು. ಭಾಳ ಮಂದಿ ಯೂಟ್ಯೂಬ್ಗಳಲ್ಲಿ ಅದನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಹಾಕಿರೋದು ಓಕೆ, ನಮಗೆ ಅದು ಏನಂದರೆ ಆ ಜನಪದ ಹಾಡುಗಳು ಎಲ್ಲರೂ ಬಳಿ ಹೋಗಲಿ ಅಂತ ಅನ್ನೋದಿತ್ತು. ಇವನ್ ವಾಪರ್ಲೆ ಹಾಡು ನಾನು ಹಾಡಿದಂತ 1 ವರ್ಷವರೆಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಸೊ ನಾವು ಅದನ್ನು ಇದು ಮಾಡಿಕೊಂಡು ಹೋಗಲಿಲ್ಲ. ಇಷ್ಟಾಗುವಾಗ ಅವರವರ ಹೆಸರಿಗೆ ಮಾಡಿಕೊಂಡ್ರು. ಕಡಲ ಪರಬೆಯ ಹಾಡು ಹಾಡಿದ್ದು ಅಂತ ಅನ್ನುವಂಥದ್ದು ಅವರ ಯೂಟ್ಯೂಬ್ನಲ್ಲಿ ಅವರ ರೈಟ್ಸ್ಗಳನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಕೊನೆಗೆ ಇದನ್ನು ಮಾಡಬೇಕು ಅಂತೇಳಿ ಸಿರಿ ಚಾನಲ್ನ ಇದರಿಂದ ನಾವು ಅದನ್ನು ಯೂಟ್ಯೂಬ್ ಇದು ಮಾಡಿ ಕೊನೆಗೆ ಅದನ್ನು ಮಾಡಿದ್ವಿ. ಇಲ್ದಿದ್ರೆ ಇರಲಿಯಪ್ಪ ಜನರ ಹಾಡಾಗಲಿ ಅಂತ ಅನ್ನುವಂಥದ್ದೇ ಇದ್ದದ್ದು. ಸೊ ಅದು ಮಾಡುವಾಗ ಒಂದು ವಿಡಿಯೋ ಮಾಡಬೇಕಲ್ಲ ಅಂತ ಆಯಿತು. ಸೊ ಮಾಡಬೇಕು ಅಂತಾದಾಗ ಈ ಹುಡುಗರೆಲ್ಲ ಸೇರಿ ಐಜೋರ ಹಾಕಿದ್ರು, ನಾನು ಕಡಲ ಪರ್ಬೆ ಅಂತ ಹಾಡಿದೆ. ಸೊ ಆ ಹಾಡು ಈಗ ಯೂಟ್ಯೂಬಲ್ಲಿ ಬರ್ತಾ ಇದೆ, ಸಿಗುತ್ತೆ. ಅದು ನೋಡಿದ್ರೆ ಐಚೋರ ಹಾಕೋದೇ ನೋಡುವಾಗ ಬಹಳ ತಮಾಷೆ ಅನ್ನಿಸ್ತಾ ಇತ್ತು. ಐಜೋರ ಅಂತ ಅನ್ನುವಂಥದ್ದು ಇವರು ಫಿಶರ್ಮ್ಯಾನ್ಗಳು ಅವರು ಕಡಲ ತೀರಕ್ಕೆ ಹೋದ ಸಂದರ್ಭದಲ್ಲಿ ಹಾಕುವಂಥ ಅಂಬ ಅಂತ ಹೇಳ್ತೇವೆ, ಅದು ಅದನ್ನು ತೆಗೆದು ಮಾಡಿರುವಂಥ ಹಾಡೋದು. ಸೊ ಅದು ಕೂಡ ಒಂದು ರೀತಿಯ ಫಿಶರ್ಮ್ಯಾನ್ ಜನಪದ ಹಾಡು ಅಂತಲೇ ಹೇಳ್ಬೋದು. ಸರ್, ಕೊನೆಯದಾಗಿ ಈ ಸಿನಿಮಾದ ಬಗ್ಗೆ ಒಂದು ಚರ್ಚೆ ಎದ್ದಿರುವಂಥದ್ದು, ಆ ಚರ್ಚೆಯ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ಸಿನಿಮಾ ಅಂತ ಅನ್ನುವಂಥದ್ದು ಅದರ ಪರಿಭಾಷೆಯನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು. ಸಿನಿಮಾ ಬಂದದ್ದು ಯಾವ ಮೂಲದಿಂದ? ಭಾಳ ಹಳೆ ಈ ತಂತ್ರಜ್ಞಾನ ಬರೋದಕ್ಕಿಂತ ಮೊದಲು ನೀವು ಹಿಂದೆ ಹೋದರೆ ಅದು ರಂಗಭೂಮಿ, ರಂಗಭೂಮಿಗಿಂತಲೂ ನೀವು ಹಿಂದೆ ಹೋದರೆ ಅದು ಹರಿಕತೆ, ತಾಳಮದ್ದಲೆ, ಅದಕ್ಕಿಂತಲೂ ಹಿಂದೆ ಹೋದರೆ ನಮ್ಮ ಅಜ್ಜಿ ಕಥೆಗಳು ಅಲ್ವಾ? ಅದೇ ಬಂದು ಸಿನಿಮಾವಾಗಿ ಬಂದಿದೆ. ಯಾವಾಗ ಒಂದು ತಂತ್ರಜ್ಞಾನದ ಇದರಲ್ಲಿ ಮನುಷ್ಯ ಬೆಳಿತಾನೆ, ಆ ಕಥೆಯನ್ನು ಹೇಳಲಿಕ್ಕೆ ಒಂದು ಆಯಾಮವನ್ನು ಹುಡುಕ್ತಾ ಹೋಗ್ತಾನೆ. ಅದು ಕತೆ, ಅದು ಜೀವನ ಅಲ್ಲ. ಇತಿಹಾಸವನ್ನು ಹೇಳ್ಬೋದು, ಆದರೆ ಅದೇ ಇತಿಹಾಸ ಅಲ್ಲ. ಒಂದು ಮಟ್ಟಿಗೆ ಹೇಳೋದಂತ ಹೇಳಿದರೆ, ನಾವು ರಾತ್ರಿ ಮಲಗಿದಾಗ ಒಂದು ಕನಸುಕೊಂಡು ಬೆಳಿಗ್ಗೆ ಎದ್ದಾಗ ಇಂಥ ಒಂದು ಕನಸು ಕಂಡೇ ಇಲ್ಲ ಅಂತ ಆಗಿಬಿಡ್ತದಲ್ಲ, ಅದೇ ಸಿನಿಮಾ. ಸೊ ಸಿನಿಮಾದಲ್ಲಿ ನಾವು ಅಲ್ಲಿ ಇದು ಇತಿಹಾಸವನ್ನು ಹೀಗೆ ಹೇಳಬೇಕಿತ್ತು ಅಥವಾ ಅಲ್ಲಿ ಜನಪದವನ್ನು ಹಾಗೆ ಇರಬೇಕಿತ್ತು ಅಂತ ಅನ್ನೋದಕ್ಕಿಂತ ನನಗಿದು ಖುಷಿ ಕೊಟ್ಟಿತ್ತು ಅನ್ನೋದು ಭಾಳ ಮುಖ್ಯ. ನೋಡಿ, ನಮಗೆ 24 ಗಂಟೆಯ ಕೆಲಸಗಳಲ್ಲಿ 8 ಗಂಟೆ ಕೆಲಸ, 8 ಗಂಟೆ ನಿದ್ದೆ, 8 ಗಂಟೆ ವಿಶ್ರಾಂತಿ. ಆ 8 ಗಂಟೆ ವಿಶ್ರಾಂತಿ ಬಂದು 2.5 ಗಂಟೆ ನಾವು ಸಿನಿಮಾ ನೋಡ್ತೇವೆ. ಯಾಕೆ ನೋಡ್ತೇವೆ? ಖುಷಿ, ಎಂಟರ್ಟೈನ್ಮೆಂಟ್ ಆಗಬೇಕು, ಮನೋರಂಜನೆ ಆಗಬೇಕು. ಇದು ಭಾಳ ಮುಖ್ಯ. ಇದನ್ನು ಬಿಟ್ಟು ನಾವು ಏನು ಮಾಡ್ಬೋದು, ಆ ಸಿನಿಮಾದಲ್ಲಿ ಬಂದಂಥ ಒಂದಷ್ಟು ವಿಚಾರಗಳನ್ನು ನಾವು ತಗೊಳ್ಬೋದು, ನಾವು ಮಾತಾಡ್ಬೋದು, ಚರ್ಚೆ ಮಾಡ್ಬೋದು. ಸೊ ಇದು ಚರ್ಚೆ, ಯಾವಾಗ ಒಂದು ಸಿನಿಮಾ ಒಂದು ಚರ್ಚೆಯನ್ನು ಕ್ರಿಯೇಟ್ ಮಾಡ್ತದೆ, ಆಗ ಅದಕ್ಕೊಂದು ಪವರ್ ಇದೆ ಅಂತ. ನೀವು ಅದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿ ಅಥವಾ ಪಾಸಿಟಿವ್ ಆಗಿ ಮಾತಾಡಿ, ಬಟ್ ಆ ಚರ್ಚೆ ಬಂದಿದೆ ಅಲ್ಲ, ಆ ಚರ್ಚೆ ಬರುವುದೇ ಆ ಸಿನಿಮಾಕ್ಕೆ ಇರುವಂಥ ಶಕ್ತಿ. ಸೊ ಸಿನಿಮಾಕ್ಕೆ ಆ ಶಕ್ತಿ ಇದೆ ಅಂದರೆ ಆ ಕಂಟೆಂಟ್ಗೆ ಆ ಶಕ್ತಿ ಇದೆ ಅಂತ. ಆ ಕಂಟೆಂಟ್ಗೆ ಶಕ್ತಿ ಇದೆ ಅಂತ ಆದರೆ ಆ ನಿರ್ದೇಶಕನಿಗೆ ಆ ಶಕ್ತಿ ಇದೆ ಅಂತ ಆಯಿತು. ಸೊ ಹಾಗಿದ್ರೆ ಇದೇ ಅಲ್ವಾ ಎಲ್ಲವನ್ನು ಸೃಷ್ಟಿ ಮಾಡಿದೆ ಅಂತ ಅನ್ನೋದು. ನೀವು ಚರ್ಚೆ ಮಾಡ್ತಿದ್ದೀರಿ, ಮಾತಾಡ್ತಿದ್ದೀರಿ ಅಲ್ವಾ, ಅದೇ ಬೇಕಾಗಿರುತ್ತೆ. ಅದು ಮಾಡಿದೆ ಅಂದರೆ ಸಿನಿಮಾ ಗೆದ್ದಿದೆ ಅಂತ. ಲಕ್ಷೋಪಲಕ್ಷ ಜನ ಥಿಯೇಟ್ರಿಗೆ ಹೋಗ್ತಾ ಇದ್ದಾರೆ, ಸಿನಿಮಾ ನೋಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಅದು ಆಗಬೇಕು, ಆಗಲಿ, ಒಳ್ಳೆಯದು. ಸರ್, ಇವಾಗ ನೀವು ನಟನಾಗಿ ಗಾಯಕನಾಗಿ ಅಲ್ಲದೆ ನೀವು ಒಂದು ಖಾಲಿ ಪ್ರೇಕ್ಷಕನಾಗಿ ಆ ಸಿನಿಮಾ ನೋಡಿದಾಗ ನಿಮಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡ್ತು ಆ ಸಿನಿಮಾ? ಕಾಂತಾರ ಒಂದು ಸಂಸ್ಕೃತಿ, ನಮ್ಮ ಬೇರು, ನಮ್ಮ ಒಂದು ಪರಂಪರೆ, ಇದೆಲ್ಲಗಿಂತಲೂ ಮೂಲ ನಮ್ಮ ಒಂದು ವ್ಯವಸ್ಥೆಯಲ್ಲಿ ಆದಂಥ ಒಂದಷ್ಟು ಬದಲಾವಣೆಗಳು, ಬೆಳವಣಿಗೆಗಳು ಏನಿದ್ದಾವೆ, ಇದೆಲ್ಲವನ್ನು ಅದು ನಮ್ಮ ಮುಂದೆ ಇಟ್ಟಿದೆ. ಮತ್ತು ಒಂದು ಸಂದೇಶವನ್ನು ನಮಗೆ ಕೊಟ್ಟಿದೆ. ಆ ಸಂದೇಶವನ್ನು ನಾವು ಬಹುಶಃ 1 ಸಲ 2 ಸಲ ನೋಡಿದಾಗಲ್ಲ, 3-4 ಸಲ ನೋಡಿದಾಗಷ್ಟೇ ನಾವು ಅರ್ಥ ಮಾಡ್ಕೊಳ್ಬೋದಾಗಿದೆ. ತಕ್ಷಣಕ್ಕೆ ನಾವು ಏನು ಪ್ರತಿಕ್ರಿಯೆ ಕೊಡ್ತಾ ಇದ್ದೇವೆ ಅದು ಕಾಂತಾರ ಅಲ್ಲ. ಅದನ್ನು ಇನ್ನೂ ಒಂದಷ್ಟು ಜಿಜ್ಞಾಸೆ ಒಳಪಡಿಸಬೇಕು. ಆಗ ಮಾತ್ರ ಕಾಂತಾರ ಏನು ಅಂತ ಅರ್ಥ ಆಗಲಿಕ್ಕೆ ಸಾಧ್ಯ ಇದೆ. ಅದು ನಾನು ಹೇಳುವುದಿಲ್ಲ, ಸಿನಿಮಾ ಹೋಗಿ ನೋಡಿ ನೋಡ್ಬೇಕಷ್ಟೇ. ಓಕೆ ಸರ್, ಕಾರ್ಯಕ್ರಮದ ಕೊನೆಯಲ್ಲಿ ನೀವು ನಮ್ಮ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ? ಪ್ರೇಕ್ಷಕರಿಗೆ ಯಾವ ಬಗ್ಗೆ ಹೇಳಬೇಕು?
ಸಿನಿಮಾ ಬಗ್ಗೆ ಬೆಳಗ್ಗೆ ಹೇಳುವಂಥದ್ದೇನೂ ಅಲ್ಲ. ಹಿಂದೇನು ಭಾಳಷ್ಟು ಸಲ ಒಬ್ಬನೇ V4ನಲ್ಲೂ ಕೂಡ ಕೂತು ಒಂದಷ್ಟು ಮಾತಾಡಿದ್ದು. ಅಲ್ಲಿ ಸರಿ ಇಲ್ಲ, ಇಲ್ಲಿ ಸರಿ ಇಲ್ಲ, ಅಲ್ಲಿ ರಿಪೇರಿ ಮಾಡಬೇಕು, ಇಲ್ಲಿ ರಿಪೇರಿ ಮಾಡಬೇಕು, ತೋಡು ಇಲ್ಲ, ರಸ್ತೆ ಇಲ್ಲ, ನೀರು ಇಲ್ಲ ಅಂತಕ್ಕಂಥದ್ದು. ಸೊ ಒಂದು ಮಾಧ್ಯಮವಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಈಗ V4 ನ್ಯೂಸ್ ಕೂಡ ಬಹಳಷ್ಟು ಒಂದು ಬೆಳವಣಿಗೆ ಕೂಡ ಕಾರಣವಾಗಿದೆ. ಒಂದಷ್ಟು ಬೆಳವಣಿಗೆ ಕಾರಣವಾಗಿದೆ, ಒಂದು ಸಮಸ್ಯೆಗಳ ಪರಿಹಾರಕ್ಕೂ ಕೂಡ ಕಾರಣ ಆಗಿದೆ ಅಂತ ಅನ್ನುವಂಥದ್ದು. ಸೊ ಇದು ಮಾಧ್ಯಮದಿಂದ ಆಗಬೇಕಾಗಿರುವಂಥ ಕೆಲಸಗಳು. ಜನರು ಅದರ ಜೊತೆಗೆ ಕೂಡಿದಾಗ ಅದು ಖಂಡಿತ ಸಾಧ್ಯ ಇದೆ ಅಂತ ನಾನು ಹೇಳ್ತೇನೆ. ಸೊ ಜನರ ಒಂದು ಭಾಗವಹಿಸುವಿಕೆ ಮತ್ತು ಒಂದು ವೇದಿಕೆಯಾಗಿರುವಂಥ ಒಂದು ಮಾಧ್ಯಮವನ್ನು ವೇದಿಕೆಯಾಗಿ ಜನರು ತೆಗೆದುಕೊಂಡಾಗ ಅದು ಖಂಡಿತ ಒಂದು ಸಮಾಜ ಒಂದು ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇದೆ ಇದರಿಂದ ಅಂತ ನಾನು ಹೇಳ್ತೇನೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲೂ ನಮ್ಮ ಜೊತೆ ಬಂದು ಇಷ್ಟೊತ್ತು ಸಿನಿಮಾದ ಬಗ್ಗೆ ಚರ್ಚೆ ಮಾಡಿದ್ದಕ್ಕೆ ಧನ್ಯವಾದಗಳು. ತುಂಬ ಹೃದಯದ ಧನ್ಯವಾದಗಳು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಮ್ಮ ಆಸ್ಟ್ರಾ ಗ್ರೂಪ್ ಪ್ರೆಸೆಂಟ್ ಕಲಾ ಸಂಚಯ ಕಾರ್ಯಕ್ರಮ. ಸೊ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆಯ ಕಲಾವಿದರ ಜೊತೆಗೆ ನಿಮ್ಮ ಜೊತೆಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.